ಸರಿಯಾಗಲ್ಲ ನಮ್ಮ ಮನೇಲಿ ಇರ್ತಲ್ಲ. ಸುಗಮ ಸಂಗೀತ ಗಂಗಾ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಎಲ್ಲ ಸಂಗೀತ ಸಂಸ್ಥೆಗಳ ಸಹಯೋಗದೊಂದಿಗೆ ನಡೆಯುತ್ತಿರುವ ಈ ದಿನದ ಕಾರ್ಯಕ್ರಮ ಹಿರಿಯರ ಲೇಖನಿ ಚಿನ್ನದ ಧ್ವನಿ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಜಗತ್ತಿನಲ್ಲಿ ಮಕ್ಕಳ ಸಾಹಿತ್ಯ ವಿಶಿಷ್ಟ ಸ್ಥಾನವಿದೆ. ಎಲ್ಲ ಸಾಹಿತ್ಯದಲ್ಲೂ ಕೂಡ ಮಕ್ಕಳ ಸಾಹಿತ್ಯ ಸೃಷ್ಟಿಯಾಗಿದೆ. ಅಲಿಯರ್ ಇನ್ ವಂಡರ್ಲ್ಯಾಂಡ್, ಜಂಗಲ್ ಬುಕ್, ಹೀಗೆ ಅನೇಕ ಸಿನಿಮಾಗಳಿವೆ. ಹಾಗೆ ನಮ್ಮ ಭಾರತದಲ್ಲಿ ಕೂಡ ಪಂಚತಂತ್ರ ಕಥೆಗಳು, ಹಾಗೆ ಸಂಸ್ಕೃತದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಮಕ್ಕಳ ಸಾಹಿತ್ಯ ವಿಪುಲವಾಗಿದೆ. ಕನ್ನಡದಲ್ಲಿ ನಮ್ಮ ಶ್ರೇಷ್ಠ ಕವಿಗಳು ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ರಾಮಾಯಣ ದರ್ಶನ ಬರೆದಂಥ ಕುವೆಂಪು ಇರ್ಬೋದು, ಅಥವಾ ಮೇಘದೂತಗಳನ್ನು ಬರೆದಂಥ ಬೇಂದ್ರೆಯವರು ಇರ್ಬೋದು, ಹೊಯ್ಸಳರಿರ್ಬೋದು, ಅವರೆಲ್ಲ ಮಕ್ಕಳ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಆ ಒಂದು ಮಕ್ಕಳ ಸಾಹಿತ್ಯಕ್ಕೆ ಧ್ವನಿ ಆಗ್ತಾ ಇದ್ದಾರೆ ನಮ್ಮ ಚಿಕ್ಕಮಗಳೂರಿನ ಮಕ್ಕಳು. ಕನ್ನಡದ ಪರಿಚಾರಕ ಅಂತ ಹೇಳಿಕೊಂಡಂತಹ ಜಿ.ವಿ. ರಾಜರತ್ನಂ ಅವರು ಬುದ್ಧನ ಕಥೆಗಳು, ಕನ್ನಡ ಸಾಹಿತ್ಯವನ್ನು ಕಟ್ಟಿದ್ದಾರೆ. ಜಿ.ವಿ. ರಾಜರತ್ನಂ ಅವರೀಗ ರಚನೆ ಮಾಡಿರುವಂತಹ ಸಮೂಹಗಾನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು. ಮಲೆಗಳಲ್ಲಿ ಕಣ್ಣುಂಟು ರಚನೆ ಜಿ.ವಿ. ರಾಜರತ್ನಂ, ಸಂಗೀತ ಜಯಶ್ರೀ ಅವರು. ಈಗ ಪ್ರಾರ್ಥನೆಯನ್ನು ನಮ್ಮ ಮಕ್ಕಳಿಗೆ ಜಿ.ವಿ. ರಾಜರತ್ನಂ, ಸಂಗೀತ ಜಯಶ್ರೀ ಅವರಿಂದ. ಇದೀಗ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ರತ್ನಾಪುರ ಭಾಸ್ಕರ್ ಅವರು ವಹಿಸಿಕೊಳ್ಳಬೇಕಾಗಿ ವಿನಂತಿಕೊಳ್ಳುತ್ತೇನೆ. ಸುಗಮ ಸಂಗೀತದ ಸಂಸ್ಥಾಪಕ ಸದಸ್ಯರು, ಸದಾಕಾಲ ಕ್ರಿಯಾಶೀಲರಾಗಿರುವ ರತ್ನಾ ಭಾಸ್ಕರ್ ಅವರು ಅನೇಕ ಕಾರ್ಯಕ್ರಮದಲ್ಲಿ ಚಟುವಟಿಕೆಗಳಿಂದ ಭಾಗವಹಿಸ್ತಾ ಇದ್ದಾರೆ. ಆಗಮಿಸಿರುವಂತಹ ಶ್ರೀಮತಿ ಗೀತಾ KH, ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಯಲಗುಡಿಗೆ, ಇವರಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮಕ್ಕಳ ಸಾಹಿತ್ಯದ ಬಗ್ಗೆ ಉಪನ್ಯಾಸವನ್ನು ಕೊಡಲು ಇವರಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮೊದಲು ಹೇಳಿದಂತೆ ಎಲ್ಲ ಸಂಗೀತ ಸಂಸ್ಥೆಗಳು ಕೂಡ ಕೈ ಜೋಡಿಸಿದೆ. ಅದರಲ್ಲಿ ನಾದ ಚೈತನ್ಯದ ಸಂಸ್ಥಾಪಕರಾದ ಶ್ರೀಮತಿ ರೇಖಾ ಪ್ರೇಮ್ಕುಮಾರ್ ಅವರು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಆರಾಧನಾ ಸಂಗೀತ ಶಾಲೆ,
ಸಂಸ್ಥಾಪಕಿಯಾದಂಥ ಶ್ರೀಮತಿ ಸುಮಾ ಪ್ರಸಾದ್ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಗರಂಜಿನಿ ಶಾಲೆಯ ಪ್ರಸನ್ನ ಲಕ್ಷ್ಮಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮಾತಾ ಸಂಸ್ಥೆಯ ಗೀತಾ ಸತೀಶ್ ಅವರು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸಪ್ತಸ್ವರ ಸಂಗೀತ ಶಾಲೆಯ ಪವಿತ್ರ ದೀಪಕ್ ಅವರು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಮೃತವರ್ಷಿಣಿ ಸಂಗೀತ ಶಾಲೆಯ ಶ್ರೀಮತಿ ಶಶಿಕಲಾ ಶಿವಶಂಕರ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ವಾಗ್ದೇವಿ ಸಂಗೀತ ಶಾಲೆಯ ಶ್ರೀಮತಿ ಜ್ಯೋತಿ ರಮೇಶ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀ ಗುರು ಪಂಚಾಕ್ಷರಿ ಸಂಗೀತ ಶಾಲೆಯ ಸುರೇಶ್ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸುರೇಶ್ ಮಾಸ್ಟರ್, ಎಲ್ಲ ಅತಿಥಿಗಳನ್ನ ಅವರು ಸುಗಮ ಸಂಗೀತ ಗಂಗದ ಸಂಚಾಲಕರು ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸುಗಮ ಸಂಗೀತ ಗಂಗಾ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಹಿರಿಯರ ಲೇಖನಿ ಚಿನ್ನದ ಧ್ವನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ರತ್ನಾ ಭಾಸ್ಕರ್ ಅವರು ಸುಗಮ ಸಂಗೀತ ಗಂಗದ ಸ್ಥಾಪಕ ಸದಸ್ಯರು. ಶಾಲಾ ಕಾಲೇಜು ದಿನಗಳಲ್ಲಿ ಅನೇಕ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಆಶುಕವಿ ಹಾಗೂ ಪ್ರಾಸಕವಿಯಾಗಿದ್ದು ಅನೇಕ ಕವನಗಳನ್ನು ರಚಿಸಿದ್ದು ಅವುಗಳ ಬಿಡುಗಡೆ ಆಗಬೇಕಾಗಿದೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾಗ ಸ್ವಾಗತಿಸಿದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಶ್ರೀಮತಿ ಗೀತಾ KH ಇವರು ಚಿಕ್ಕಮಗಳೂರು ಜಿಲ್ಲೆಯ ಯಲಗುಡಿಯ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸಿ ಶಾಲೆಯಲ್ಲಿ ಉತ್ತಮ ಕಲಿಕಾ ವಾತಾವರಣ ನಿರ್ಮಾಣ ಮಾಡಿ 2018-19 ಸಾಲಿನ ಉತ್ತಮ ನಲಿಕಲಿ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2020-21 ಸಾಲಿನಲ್ಲಿ ಯಲಗುಡಿ ಶಾಲೆ ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಂಡಿರುವ ಶಾಲೆಯಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದೆ. 3/11/2022 ಅಂದರೆ ನಾಳೆ ಬೆಂಗಳೂರಿನ ಶಿಕ್ಷಕರ ಭವನದಲ್ಲಿ ನಡೆಯುತ್ತಿರುವ ಮಾತೆ ಸಾವಿತ್ರಿಬಾಯಿ ಫುಲೆಯವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಇವರಿಗೆ ಮಾತೆ ಸಾವಿತ್ರಿಬಾಯಿ ಫುಲೆ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಿದೆ. ಗೀತಾ ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿ ಕುಮಾರಿ ತನ್ಮಯ್ ಪ್ರೇಮ್ಕುಮಾರ್. ಇವರು ಚಿಕ್ಕಂದಿನಿಂದಲೂ ಸುಗಮ ಸಂಗೀತದ ಒಡನಾಟದಲ್ಲಿದ್ದು ದೂರದರ್ಶನದ ಅನೇಕ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಇವ ಬರಹಗಾರ್ತಿ, ಕವಯತ್ರಿ ಹಾಗೂ ಒಳ್ಳೆಯ ಗಾಯಕಿ. ಇತ್ತೀಚೆಗೆ ಭಾವಮಹೂರು ಎಂಬ ಕವನ ಸಂಕಲನ ಬಿಡುಗಡೆಯಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಶಿಶು ಸಾಹಿತ್ಯದ ಬಗ್ಗೆ ಮಾತನಾಡಲಿರುವ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರಿನ ಸಂಗೀತ ಶಾಲೆಗಳು ಸಹಕಾರವನ್ನು ನೀಡುತ್ತಿವೆ. ನಾದ ಚೈತನ್ಯ ಸಂಗೀತ ಶಾಲೆ, ಈ ಶಾಲೆಯ ಶಿಕ್ಷಕಿಯಾಗಿರುವ ಶ್ರೀಮತಿ ರೇಖಾ ಪ್ರೇಮ್ಕುಮಾರ್ ಅವರು ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿದ್ದು ಸದಾ ಕ್ರಿಯಾಶೀಲರಾಗಿರುವ ಇವರು ಸಂಗೀತ ಕಲಿಸುವುದರ ಜೊತೆಗೆ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಚಿರಪರಿಚಿತರಾಗಿರುವ ಅತ್ಯುತ್ತಮ ನಿರೂಪಕಿ, ಗಾಯಕಿ ಹಾಗೂ ಹಲವು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸದಾ ಕ್ರಿಯಾಶೀಲರಾಗಿದ್ದು ನಮ್ಮ ಸಂಸ್ಥೆಯ ಖಜಾಂಚಿಯಾಗಿ ಅಂಬರ್ವ್ಯಾಲಿ ಶಾಲೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ತಮ್ಮದೇ ಆದ ಆರಾಧನಾ ಸಂಗೀತ ಶಾಲೆಯನ್ನು ನಡೆಸುತ್ತಾ ಇರುವ ಶ್ರೀಮತಿ ಸುಮಾ ಪ್ರಸಾದ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರಾಗರಂಜಿನಿ ಸಂಗೀತ ಶಾಲೆಯ ಶಿಕ್ಷಕಿಯಾಗಿರುವ ಶ್ರೀಮತಿ ಪ್ರಸನ್ನ ಲಕ್ಷ್ಮಿಯವರು 10 ವರ್ಷಗಳಿಂದ ಸುಗಮ ಸಂಗೀತ, ಸಂಪ್ರದಾಯ ಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತವನ್ನು ಹಿರಿಯರಿಗೆ ಮತ್ತು ಕಿರಿಯರಿಗೆ ಹೇಳಿಕೊಡಲಾಗುತ್ತಿದ್ದಾರೆ. ಇವರು ಗುರುಕುಲ ಶಾಲೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೇನೆ. ಶ್ರೀಮಾತಾ ಸಂಗೀತ ಶಾಲೆಯ ಸ್ಥಾಪಕರಾದ ಶ್ರೀಮತಿ ಗೀತಾ ಸತೀಶ್ ಅವರು ಅಪರ್ಣಾ ಜೈರಾಮ್ ಹಾಗೂ ವಿದ್ವಾನ್ ಮುರಳಿ ಅವರ ಶಿಷ್ಯೆಯಾಗಿದ್ದು
ಶ್ರೀಮತಿ ಶಶಿಕಲಾ ಅವರಿಗೆ ಗಮಕ ಕಲಿಯುತ್ತಿದ್ದು ಹಿರಿಯರಿಗೆ ಹಾಗೂ ಕಿರಿಯರಿಗೆ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ ಕಲಿಸಿಕೊಡುತ್ತಿದ್ದಾರೆ. ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತ. ಸಪ್ತಸ್ವರ ಸಂಗೀತ ಶಾಲೆ. ಈ ಶಾಲೆಯ ಶಿಕ್ಷಕಿಯಾಗಿರುವ ಶ್ರೀಮತಿ ಪವಿತ್ರ ಅವರು ದೇವರನಾಮ ಹಾಗೂ ಶಾಸ್ತ್ರೀಯ ಸಂಗೀತವನ್ನು ಕಲಿಸಿಕೊಡ್ತಿದ್ದಾರೆ. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯವಾದ ಸ್ವಾಗತ. ಗಮಕ ಎಂದರೆ ಮೊದಲು ನಮ್ಗೆ ತಿಳಿಯೋದು ಹೆಸರು ಶ್ರೀಮತಿ ಶಶಿಕಲಾ ಶಿವಶಂಕರ್. ಇವರು ಪ್ರಸಿದ್ಧ ಗಮಕಿ. ಅಮೃತ ವರ್ಷಿಣಿ ಸಂಗೀತ ಶಾಲೆ ನಡೆಸ್ತಾ ಇದ್ದು ಗಮಕದ ಜೊತೆ ಭಜನೆ, ಭಗವದ್ಗೀತೆ, ಸಂಗೀತದ ತರಗತಿಗಳು ನಡೆಸ್ತಾ ಇದ್ದು ಒಳ್ಳೆಯ ಶಿಕ್ಷಕಿಯಾಗಿದ್ದಾರೆ. ಹಾಗೆ ವಿದೇಶದಲ್ಲಿ ಇರೋರಿಗೆ ಆನ್ಲೈನ್ ಕ್ಲಾಸ್ ಸಹ ಮಾಡ್ತಾ ಇದ್ದಾರೆ. ಇವರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯವಾದ ಸ್ವಾಗತ. ವಾಗ್ದೇವಿ ಸಂಗೀತ ಶಾಲೆ. ಈ ಶಾಲೆಯ ಶಿಕ್ಷಕಿಯಾಗಿರುವ ಶ್ರೀಮತಿ ಜ್ಯೋತಿ ರಮೇಶ್ ಅವರು 20 ವರ್ಷದಿಂದ ಶಾಸ್ತ್ರೀಯ ಸಂಗೀತವನ್ನು ಕಲಿಸಿಕೊಡ್ತಾ ಇದ್ದಾರೆ. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತ. ಶ್ರೀ ಗುರು ಪಂಚಾಕ್ಷರಿ ಸಂಗೀತ ಶಾಲೆಯ ಶಿಕ್ಷಕರಾಗಿರುವ ಶ್ರೀ ಸುರೇಶ್ ಗವಾಯಿ ಅವರು ಹಿಂದೂಸ್ತಾನಿ ಸಂಗೀತ ಕಲಿಸಿಕೊಡ್ತಾ ಇದ್ದಾರೆ. ಇವರಿಗೂ ಸಹ ನಮ್ಮ ಸಂಗೀತದ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಸಂಗೀತ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರ ನೀಡುತ್ತಿರುವ ಕೀಬೋರ್ಡ್ನಲ್ಲಿ ಶ್ರೀ ಕೆ.ಎನ್. ನಾಗಭೂಷಣ್ ಅವರು, ತಬಲದಲ್ಲಿ ಶ್ರೀ ವೇಣುಗೋಪಾಲ್ ಅವರು ಹಾಗೂ ರಿದಮ್ ಪ್ಯಾಡ್ನಲ್ಲಿ ಶ್ರೀ ಎಂ. ಮೋಹನ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸುಗಮ ಸಂಗೀತ ಗಂಗಾದ ಎಲ್ಲ ಪದಾಧಿಕಾರಿಗಳು, ಟ್ರಸ್ಟಿಗಳಿಗೂ ಸ್ವಾಗತ. ಹಾಗೂ ಈ ಹಾಡಲು ಬಂದಿರೋ ಮಕ್ಕಳ ಪೋಷಕರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಮೇಲೆ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವ ಎಲ್ಲರಿಗೂ ಸಹ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಧನ್ಯವಾದಗಳು. ಇದೀಗ ಸಂತೋಷದ ಸಮಯ. ನಿನ್ನೆ ಪ್ರಜಾವಾಣಿಯಲ್ಲಿ ಒಂದು ಸುದ್ದಿ ಬಂದಿತ್ತು, ಎಲ್ಲರಿಗೂ ಗೊತ್ತಿರ್ಬೋದು. ಹೆಮ್ಮೆಯ ವಿಷಯ ಅದು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂತಹ 22 ಜನ ಸಾಧಕರನ್ನು ಗುರುತಿಸಿದ್ದಾರೆ. ಅದರಲ್ಲಿ ನಮ್ಮ ಚಿಕ್ಕಮಗಳೂರಿನ ಮಲ್ಲಿಗೆ ಸುಧೀರವರು ಕೂಡ ಒಬ್ಬರು. ಅವರಿಗೆ ಸುಗಮ ಸಂಗೀತ ಗಂಗಾ ಹಾಗೂ ಎಲ್ಲ ಸಂಗೀತ ಸಂಸ್ಥೆಗಳ ವತಿಯಿಂದ ಗೌರವವನ್ನು ಸಮರ್ಪಣೆ ಮಾಡ್ತಿದ್ದೇವೆ. ಇವರು ಅನೇಕ ಕಾರ್ಯಕ್ರಮವನ್ನು ಕೊಟ್ಟು ಸುಗಮ ಸಂಗೀತ ಕ್ಷೇತ್ರಕ್ಕೆ ಅವರದ್ದೇ ಆದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸುಧೀರ್ ಅವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಉನ್ನತ ಸ್ಥಿತಿಗೆ ಬರಲಿ ಅಂತ ನಮ್ಮ ಊರಿನ ಹೆಮ್ಮೆಯನ್ನು ಇನ್ನು ಮೇಲೆ ಕೊಂಡೊಯ್ಯಲಿ ಅಂತ ಅವರಲ್ಲಿ ಕೇಳಿಕೊಳ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಈಗ ಸುಧೀರ್ ಅವರು ಒಂದೆರಡು ನುಡಿಗಳ ಪಂಪನೋದುವ ನಿನ್ನ ನಾಲಿಗೆ ಕನ್ನಡವೇ ಸತ್ಯ, ಕುಮಾರ ವ್ಯಾಸನ ಜ್ಞಾನಿಪ ಕಿವಿಯರು ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವೇದಿಕೆ ಮೇಲ್ತಕ್ಕಂಥ ಎಲ್ಲ ಸಹೋದರರು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಸಂಗೀತ ಆಸಕ್ತರ ಸಂಗೀತ ಪ್ರೇಮಿಗಳು ಹಾಗೂ ಸುಗಮ ಸಂಗೀತ ಗಂಗಾದ ಎಲ್ಲ ಪದಾಧಿಕಾರಿಗಳು, ಸುಮಾರು 26 ವರ್ಷಗಳ ಹಿಂದೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ನನಗೆ ಆ ಕಾರ್ಯಕ್ರಮದಲ್ಲಿ ಯಾರು ಗೊತ್ತಿಲ್ಲ, ಯಾರು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ, ಯಾರು ನಡೆಸ್ತಿದ್ದಾರೆ ಏನು ಗೊತ್ತಿಲ್ಲ. ಆದರೆ ಅವ್ರು ಬಂದು ನನಗೆ ಒಟ್ಟಲ್ಲಿ ಒಂದು ಹಾಡೇ ಗೊತ್ತು. ನನಗೆ ಒಂದು ನಮ್ಮ ಜೀವಿ ಅತಿಥಿಗಳ ಕಾರ್ಯಕ್ರಮ ಅದು, ಒಂದು ಆಡಳಿತ ಅವಕಾಶ ಮಾಡಿಕೊಡಿ ಅಂದರು. ಕಾಂಪತ್ರು ಇಲ್ಲೇ ಬಂದು ಫಸ್ಟ್ ಕಲಿಬೇಕಿದೆ ಕೊಡದಲ್ಲಿ ನಡೆಯೋದು ಕೆಲಸ ತೋರಿಸಿದ್ದು ಅಲ್ಲಿ ಹೋಗಿ ನಿಂತ್ಕೊಂಡೆ. ಭಾರಿ ಬೇಜಾರಾಯಿತು. ಮತ್ತೆ ಬಿಡಲಿಲ್ಲ. ಅವ್ರು ಯಾಕಂದ್ರೆ ನಾವು ಹೋಗಿರೋ ಸ್ವಲ್ಪ ಬಂದಿರೋ ಒಂದು ಆಡಳಿತ ಬಂದು ಬೈದರು, ಹಂಗೆಲ್ಲ ಬರಬಾರ್ದು, ವೇದಿಕೆಗೆ ಕಲಿಬೇಕು ಅಷ್ಟು ಅಂತ. ಅವರಿಂದ ಇವತ್ತು ನಾನು ಕಲಿತು
ಒಳ್ಳೊಳ್ಳೆ ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟೆ. ಬಾಂಬೆ ಅಂತ, ಸಿಂಗಾಪುರ್ನಂತಹ ದೊಡ್ಡ ದೊಡ್ಡ ಊರಿನಲ್ಲಿ ನನ್ನನ್ನು ಗುರುತಿಸಿದ್ರು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಶ್ರದ್ಧೆ. ಸಂಗೀತ ಕಲಿಯೋರಿಗೆ ಫಸ್ಟ್ ಬೇಕಾಗಿದ್ದು ಶ್ರದ್ಧೆ, ಆಮೇಲೆ ಸಂಸ್ಕಾರ. ಇದೊಂದು ಎರಡು ಇಟ್ಬಿಟ್ರೆ ನೀವು ಎಲ್ಲಿಗೆ ಬೇಕಾದರೂ ಹೋಗಿ ಆಡಂಥ ಒಂದು ಕೆಪಾಸಿಟಿ ನಿಮಗೆ ಬರುತ್ತೆ. ಮೊದಲು ಸಂಗೀತಗಾರರು ಅಹಮ್ಮನ್ನು ಬಿಡಬೇಕು. ಅವರಾಗಲಿ ಅವರ ಪೋಷಕರು ಈ ಮೂರು ಇರಲಿಲ್ಲ ನನಗೆ. ಯಾವಾಗ ನಾನು ದಾಸರ ಪದ ಹಾಡೋಕ್ಕೆ ಶುರು ಮಾಡಿದೆ, ವಚನಗಳು ಹಾಡೋಕ್ಕೆ ಶುರು ಮಾಡಿದೆ, ತತ್ವಗಳು ಹಾಡೋಕ್ಕೆ ಶುರು ಮಾಡಿದೆ, ಫಸ್ಟ್ ಆಡ್ತಾ ಇದ್ದೆ ಬರೀ. ಆದರೆ ಆಮೇಲೆ ಈಗ 10 ವರ್ಷದ ಹಿಂದೆ 10 ವರ್ಷದ ಈಚೆಗೆ ಅದ್ರ ಒಳಗಡೆ ಹೋಗೋದು ಶುರು ಆದ. ಅದರ ಅರ್ಥ ಹಾಡೋಕ್ಕೆ ಶುರು ಮಾಡಿದ್ಮೇಲೆ ಇನ್ನೂ ನನ್ನ ವಾಯ್ಸ್ ಆಗಲಿ, ನನ್ನ ಇದಾಗಲಿ, ಕಲ್ಚರ್ ಆಗಲಿ ಸ್ವಲ್ಪ ಚೆನ್ನಾಗಿ ಆಗುತ್ತೆ. ಈಗ ಸುಧೀರ್ ಇರ್ಬೋದು, ಅವನು ನನಗೊಂದು ಗುರು. ಅವನಿಂದ ಸುಮಾರು ಕಲ್ತಿದ್ದೀನಿ ನನ್ನ ಪಾಪ. ಅವರು ನಮ್ಮ ಜೊತೆಲಿ ಎಲ್ಲ ಒಟ್ಟಿಗೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ, ಸುಮಾರು ಕಾರ್ಯಕ್ರಮಗಳು. ಇತ್ತೀಚಿನ ದಿನಗಳಲ್ಲಿ ಅವರು ಒಂದು ಸಂಸ್ಥೆ ಮಾಡಿ, ನಾನು ಒಂದು ಸಂಸ್ಥೆ ಮಾಡಿ, ರೇಖಾ ಪ್ರೇಮಕುಮಾರ್ ಎಲ್ಲರೂ ಒಂದು ಸಂಸ್ಥೆ ಮಾಡಿಕೊಂಡು ಸಂಗೀತ ಬೆಳಿಬೇಕಷ್ಟೇ. ಮಕ್ಕಳು ಬೆಳಿಬೇಕು, ಸಂಗೀತದಲ್ಲಿ ಮಕ್ಕಳು ಬೆಳಿಬೇಕು. ಚಿಕ್ಕಮಗಳೂರು ಜಿಲ್ಲೆ ಸಂಗೀತದ ಜಿಲ್ಲೆ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇದೀಗ ಉದ್ಘಾಟನೆ ಶ್ರೀಮತಿ ಗೀತಾ ಬೆಳೆದಿರುವ ನಮ್ಮ ಒಂದು ಸಣ್ಣ ಹಳ್ಳಿಯ ಶಾಲೆಯನ್ನು ರಾಷ್ಟ್ರಮಟ್ಟಕ್ಕೆ ತಗೊಂಡು ಹೋಗುವಂತಹ ಹೆಮ್ಮೆಯ ಶಿಕ್ಷಕಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರನ್ನು ಕರೀತಾ ಇದ್ದೀವಿ. ಓಂ ಗುರುಭ್ಯೋ ನಮಃ. ಸುಗಮ ಸಂಗೀತ ಗಂಗಾ ಚಿಕ್ಕಮಗಳೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು. ಹಿರಿಯರ ದನಿ ಚಿನ್ನರ, ಹಿರಿಯರ ಲೇಖನಿ ಚಿನ್ನರ ದನಿ. ಎಷ್ಟು ಸುಂದರವಾದಂತಹ ಶೀರ್ಷಿಕೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರತ್ನಾ ಭಾಸ್ಕರ್ ಮೇಡಮ್ ಅವರೇ, ಕಾರ್ಯಕ್ರಮದಲ್ಲಿ ಈ ಮಕ್ಕಳ ಸಾಹಿತ್ಯದ ಬಗ್ಗೆ ಮಾತಾಡಲಿರುವಂತಹ ತನ್ಮಯ್ ಪ್ರೇಮ್ಕುಮಾರ್ ಅವರು, ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತರೆ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತರೆ, ಹಾಗೆ ಈ ಕುವೆಂಪು ಕಲಾಮಂದಿರವನ್ನು ಸಂಗೀತ ಲೋಕವನ್ನೇ ಸೃಷ್ಟಿ ಮಾಡಲಿಕ್ಕೆ ಬಂದಿರುವಂಥ ಪುಟಾಣಿ ಮಕ್ಕಳೇ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಹಾಡುಗಾರಳಲ್ಲ. ನನ್ನ ಅನುಭವದ ಒಂದೆರಡು ಮಾತುಗಳನ್ನು ಹೇಳಿ, ನಾನು ಒಬ್ಬ ಶಿಕ್ಷಕಿಯಾಗಿ ತರಗತಿಯ 4 ಗೋಡೆಯೊಳಗೆ ಮಕ್ಕಳಿಗೆ ಹೇಳ್ಕೊಡುವಂಥ ಒಂದು ಪುಟ್ಟ ಹಾಡನ್ನು ಹೇಳಿ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತೇನೆ. ನಾನೊಬ್ಬಳು ಹೆಣ್ಣಾಗಿ, ತಾಯಿಯಾಗಿ, ಶಿಕ್ಷಕಿಯಾಗಿ ಮಕ್ಕಳಿಗೆ ಕತೆ, ಹಾಡು ತುಂಬ ಇಷ್ಟ, ಆಟಗಳು ತುಂಬ ಇಷ್ಟ. ಒಂದು ದಿನ ಒಂದು ಹಾಡು ಹೇಳ್ಕೊಟ್ರೆ ಸಾಕು, ಒಂದು ಕತೆ ಹೇಳ್ಕೊಟ್ರೆ ಸಾಕು, ಮತ್ತೆ ಮರುದಿನ ಮತ್ತೆ ಅದನ್ನೇ ಕೇಳ್ತಿರ್ತಾರೆ. ನಾನು ಅನುಭವಿಸಿದ್ದೀನಿ, ನನ್ನ ಅನುಭವದ ಮಾತು. ನಿಮಗೂ ಕೂಡ ಈ ಅನುಭವ ಆಗಿರಬಹುದು. ನಾನೊಬ್ಳು ತಾಯಿಯಾಗಿ ಮೊದಲು ಹೇಳೋದಾದರೆ, ಮೊದಲಿಂದಲೂ ನಾವು ಮಕ್ಕಳಿಗೆ ಊಟ ಮಾಡಿಸುವಾಗ ಚಂದಮಾಮನನ್ನು ತೋರಿಸಿ ಹಾಡನ್ನು ಹೇಳ್ತೇವೆ, ಮಲಗಿಸುವಾಗ ಜೋಗುಳದ ಹಾಡನ್ನು ಹೇಳ್ತೇವೆ, ಹಾಗೆ ಆಟ ಆಡಿಸುವಾಗ ಬೆನ್ನ ಮೇಲೆ ಆನೆಯನ್ನು ಮಾಡಿಕೊಂಡು ಅದಕ್ಕೂ ಹಾಡು ಹೇಳ್ತೇವೆ. ಆನೆ ಬಂತೊಂದಾನೆ, ಯಾವೂರಾನೆ, ಬಿಜಾಪುರದಾನೆ, ಇಲ್ಲಿಗೆ ಯಾಕೆ ಬಂತು. ಮಕ್ಕಳು ತುಂಬ ಖುಷಿ ಪಡ್ತಾರೆ. ಇನ್ನು ಯಾಕೆ ಮಾಡ್ತೀವಿ? ಮಕ್ಕಳನ್ನ ಗಮನಿಸ್ಲಿಕ್ಕಾಗಿ, ಮಕ್ಕಳನ್ನ ಮನರಂಜನೆ ಇಡ್ಲಿಕ್ಕಾಗಿ. ಇದರಿಂದ ಮಕ್ಕಳು ತುಂಬ ಖುಷಿ ಪಡ್ತಾರೆ, ತುಂಬ ಆನಂದ ಪಡ್ತಾರೆ. ಮಕ್ಕಳ ಮುಖದಲ್ಲಿ ಒಂದು ಸುಂದರವಾದಂತಹ ನಗುವನ್ನು ನೋಡಲಿಕ್ಕೋಸ್ಕರ ನಾವು ಈ ಶಿಶುಗೀತೆಗಳನ್ನು ಹಾಡ್ತೇವೆ. ನಾನೊಂದು ತರಗತಿಯಲ್ಲಿ ಶಿಕ್ಷಕಿಯಾಗಿ ಹೇಳೋದಾದರೆ, ಮಕ್ಕಳ ಕಲಿಕೆಗೆ ಈ ಶಿಶುಗೀತೆಗಳು ತುಂಬ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಕ್ಲಿಷ್ಟಕರವಾದಂತಹ ವಿಷಯಗಳನ್ನು ಬಹಳ ಸುಲಭವಾಗಿ ನಾವು ಈ ಹಾಡಿನ ಮೂಲಕ ಸರಳವಾಗಿ ಮಕ್ಕಳನ್ನ ಮಂದಟ್ಟು ಮಾಡಬಹುದು. ಕನ್ನಡ, ಗಣಿತ, ಪರಿಸರ ಅಧ್ಯಯನ ಈ ಥರ ವಿಷಯವನ್ನ ನಾವು ಕಲಿಸುವಾಗ ಹಾಡನ್ನ ಹೇಳ್ಕೊಡ್ತೇವೆ. ಒಂದು ಸಣ್ಣ ಹಾಡು
ನೀವು ಕೇಳಿರ್ಬೋದು, ಮಕ್ಕಳಿಗೂ ಇಷ್ಟ ಆಗುತ್ತೆ. ಕಾಗೆಯೊಂದು ಬಂದಿತು, ತಿಂಡಿಯನ್ನು ಕಂಡಿತು, ನೋಡಿ ತನ್ನ ಬಳಗವನ್ನು ಕಾಕಾ ಎಂದಿತು. ಎಲ್ಲೋ ಹೋಗುತ್ತಿದ್ದ ಕಾಗೆ ಒಂದು ಬಂದು ಸೇರಿತು. ಈಗ ಎರಡು ಆದವು ಕಾಕಾ ಎಂದವು. ಮರದ ಮೇಲೆ ಇದ್ದ ಕಾಗೆ ಒಂದು ಬಂದು ಸೇರಿತು. ಈಗ ಮೂರು ಆದವು ಕಾಕಾ ಎಂದವು. ಮನೆಗೆ ಹೋಗುತ್ತಿದ್ದ ಕಾಗೆ ಒಂದು ಬಂದು ಸೇರಿತು. ಈಗ ನಾಲ್ಕು ಆದವು ಕಾಕಾ ಎಂದವು. ನಿದ್ದೆ ಮಾಡುತ್ತಿದ್ದ ಕಾಗೆ ಒಂದು ಬಂದು ಸೇರಿತು. ಈಗ ಐದು ಆದವು ಕಾಕಾ ಎಂದವು. ಚಂದು ಅದನ್ನು ನೋಡಿದ್ದ, ಚಪ್ಪಾಳೆ ತಟ್ಟಿದ. ಎಲ್ಲ ಹಾರಿ ಹೋದವು, ಏನು ಉಳಿಯಲಿಲ್ಲವೋ. ಹೀಗೆ ನಾವು ಮಕ್ಕಳಿಗೆ ಕಲಿಕೆಗೆ ತರಗತಿ ಕೋಣೆಯಲ್ಲಿ ಹೇಳ್ಕೊಡುವಂಥ ಪುಟ್ಟ ಪುಟ್ಟ ಹಾಡುಗಳನ್ನು ಹೇಳ್ಕೊಡ್ತೀವಿ. ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಇನ್ನೊಂದು ಒಂದೇ ಒಂದು ಗಾಂಧೀಜಿಯವರ ತತ್ವವನ್ನ ಇರುವಂತಹ ಒಂದು ಪುಟ್ಟ ಹಾಡನ್ನ ಹೇಳಿ ನನ್ನ ಈ ಉದ್ಘಾಟನಾ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಮಕ್ಕಳಿಗೂ ಕೂಡ ಈ ಹಾಡು ಇಷ್ಟ. ಮೂರು ಮಂಗಗಳ ಕಥೆ ಇರುವಂತ ಹಾಡು. ಜಾನಿ ಜಪಾನಿಯ ಮಂಗಗಳು ಮೂರಿವೆ, ಅದರಲ್ಲಿ ಇದು ಒಂದು. ಜಾನಿ ಜಪಾನಿಯ ಮಂಗಗಳು ಮೂರಿವೆ, ಅದರಲ್ಲಿ ಇದು ಒಂದು. ನೀ ಕೇಳದಿರು ಕೆಟ್ಟದನೆಂದು ನೀ ಕೇಳದಿರು. ಜಾನಿ ಜಪಾನಿಯ ಮಂಗಗಳು ಮೂರಿವೆ, ಅದರಲ್ಲಿ ಇದು ಒಂದು. ನೀ ನೋಡದಿರು ಕೆಟ್ಟದನೆಂದು ನೀ ನೋಡದಿರು. ನೀ ನೋಡದಿರು ಕೆಟ್ಟದನೆಂದು ನೀ ನೋಡದಿರು. ಜಾನಿ ಜಪಾನಿಯ ಮಂಗಗಳು ಮೂರಿವೆ, ಅದರಲ್ಲಿ ಇದು ಒಂದು. ಆಡದಿರು ಕೆಟ್ಟದನೆಂದು ನೀ ಆಡದಿರು. ಕೆಟ್ಟದನೆಂದು ನೀ ಆಡದಿರು. ಯಾಕೆ ಈ ಹಾಡನ್ನು ಹೇಳಬೇಕು ಅನ್ಕೊಂಡ್ರೆ, ಪುಟಾಣಿ ಮಕ್ಕಳಿದ್ದೀರಿ ನೀವು. ಕೆಟ್ಟದನ್ನ ಕೇಳಿಸ್ಕೊಳ್ಳೋದು, ಕೆಟ್ಟದನ್ನ ನೋಡೋದು, ಕೆಟ್ಟದನ್ನ ಆಡೋದು ತಪ್ಪು. ಈ ತರ ಮೌಲ್ಯಯುತವಾದಂತಹ ಹಾಡುಗಳನ್ನ ನಾವು ಈ ಮೌಲ್ಯಗಳನ್ನ ಹಾಡಿನ ಮೂಲಕ ಹೇಳ್ಕೊಡ್ಬಹುದು. ಆದ್ರೆ ಪ್ರಸ್ತುತ ಸನ್ನಿವೇಶಕ್ಕೆ ಮಕ್ಕಳಿಗೆಲ್ಲ ಹೇಳೋದು, ಕೆಟ್ಟದನ್ನ ನೋಡಬಾರ್ದು ಸರಿ, ಕೆಟ್ಟದನ್ನ ಹೇಳಬಾರ್ದು ಸರಿ, ಕೆಟ್ಟದನ್ನ ಮಾತಾಡಬಾರ್ದು ಸರಿ. ಆದ್ರೆ ಕೆಟ್ಟದನ್ನ ನೋಡಿದಾಗ, ಕೆಟ್ಟದನ್ನ ಕೇಳಿಸ್ಕೊಂಡಾಗ ಬಾಯಿ ಬಿಟ್ಟು ಹೇಳಬೇಕು. ಆಗ ನಾವು ಕೂಡ ಆ ಸಿಚುವೇಶನ್ ಅನ್ನ ಅಥವಾ ಆ ಪರಿಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸೋದನ್ನ ಕಂಡುಕೊಳ್ತೀವಿ. ಮಕ್ಕಳು, ನೀವು ಎಲ್ಲಾ ಕನಸುಗಳನ್ನ ಕಂಡುಕೊಂಡಿದ್ದೀರಿ. ಸುಂದರವಾದ ಕನಸಿದೆ, ಸಂಗೀತ ಲೋಕದಲ್ಲಿ ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಕನಸಿದೆ. ಕನಸನ್ನ ಸಾಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನಗೆ ಉದ್ಘಾಟನೆಗೆ ಹಾಡಿನ ಮೂಲಕ ಹೇಳಿ ಅಂದ್ರು. ಖಂಡಿತ ನಾನು ಸಂಗೀತಗಾರರಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ತರಗತಿ ಕೋಣೆಯಲ್ಲಿ ಮಕ್ಕಳ ಜೊತೆ ನಾನು ಹೇಳುವಂತಹ ಒಂದೆರಡು ಹಾಡುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಲಾಸ್ಟ್ ಟೈಮ್ ಕೊರೋನಾ ಬಂದು ತುಂಬ ಎಲ್ಲ ಜನ ಸಂಕಷ್ಟದಲ್ಲಿ, ಲಾಕ್ಡೌನ್ ಆಯಿತು, ಎಲ್ಲ ಆಯಿತು. ಆ ಸಮಯದಲ್ಲಿ ನಮ್ಮ ಗೀತಾ ಮೇಡಮ್ ಅವರು ಪ್ರತಿಯೊಬ್ಬರು ಆ ಶಾಲೆಯ ಮಕ್ಕಳಿಗೆ ಪತ್ರವನ್ನು ಬರೆದು ಆ ಮುಖಾಂತರ ಮಕ್ಕಳನ್ನು ವಿಚಾರಿಸ್ಕೊಳ್ತಾ ಇದ್ರು. ಏನಾಗ್ತಾ ಇದೆ, ಹೇಗಿದೆ ಎಲ್ಲ ಪ್ರತಿಯೊಂದು ಮಕ್ಕಳಿಗೂ ಕೂಡ ಪತ್ರವನ್ನು ಬರೀತಿದ್ರು. ಇದನ್ನು ಗಮನಿಸಿದ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ.
ಹಾಗೆಯೇ ನಲಿಕಲಿ ಎಲ್ಲ ಗೊತ್ತಿದೆ, ನಲಿಕಲಿ ಅಂತ ಅದರಲ್ಲೂ ಕೂಡ ನಲಿಕಲಿಯಲ್ಲಿ ಉತ್ತಮ ಶಿಕ್ಷಕಿ ಅಂತ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆ ನಾಳೆ ಸಾವಿತ್ರಿ ಬಾಯಿ ಗೋಖಲೆಯವರ ಜನ್ಮದಿನ. ಅದನ್ನು ಆ ಪ್ರಶಸ್ತಿಯನ್ನು ಈ ನಮ್ಮ ಗೀತಾ ಮೇಡಮ್ ಅವರು ಮುಡಿಗೇರಿಸಿಕೊಂಡಿದ್ದಾರೆ. ನಾಳೆ ಶಿಕ್ಷಕರ ಭವನದಲ್ಲಿ ನಡೆಯುವಂತಹ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ಪ್ರಶಸ್ತಿಯಲ್ಲಿ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲ ಸಂಸ್ಥೆಯಿಂದ ಗೌರವ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೇವೆ. ಹೀಗೆ ಪ್ರತಿಯೊಬ್ಬ ಶಿಕ್ಷಕಿ ಗುರುಗಳು ಹೀಗೆ ಇದ್ದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಉನ್ನತ ಮಟ್ಟದಲ್ಲಿ ಒಳ್ಳೆ ಮಾರ್ಗದರ್ಶನದಲ್ಲಿ ನಡೀಬಹುದು ಅನ್ನೋಕ್ಕೆ ಇವರು ಉತ್ತಮ ಉದಾಹರಣೆ. ಉಪಾಧ್ಯಕ್ಷರಾದ ಕೆ ಮೋಹನ್ ಅವರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರು ಅಷ್ಟೇ ಅಲ್ಲ, ಎಲ್ಲ ಮಕ್ಕಳಿಗೂ ಕೂಡ ಯೂನಿಫಾರ್ಮ್, ಪೆನ್ನು, ನೋಟ್ಬುಕ್ಕು ಎಲ್ಲಗಳನ್ನು ಕೂಡ ತಮ್ಮ ಸ್ವಂತ ಖರ್ಚಿನಲ್ಲಿ ಕೂಡ ಕೊಟ್ಟು, ಮತ್ತು ಒಂದು ಶಾಲೆಗೆ ಹೂದೋಟ ಬೇಕು ಅದನ್ನು ಅಷ್ಟು ಚೆಂದ ಮಾಡಿದ್ದಾರೆ. ಸಾಧ್ಯವಾದರೆ ನಾವೆಲ್ಲ ಒಂದು ಸಲ ಆ ಶಾಲೆಗೆ ಹೋಗಿ ಅದನ್ನೆಲ್ಲ ಸವಿಕೊಂಡು ಬರೋಣ. ಧನ್ಯವಾದಗಳು ಮೇಡಮ್, ಗೌರವ ಸ್ವೀಕರಿಸಲಿಕ್ಕೆ. ಕುಮಾರಿ ತನ್ನಯ್ಯ ಬಿಡುಗಡೆ ಮಾಡಿದ್ರು. ಲಾಸ್ಟ್ ಮಂತ್ ಆಯಿತು, ಶಂಕರ ಮಠದಲ್ಲಿ ಆಯಿತು, ತಾವೆಲ್ಲ ಬಂದಿರ್ಬೋದು. ಹಾಗೆ ಆ ಬುಕ್ಕಲ್ಲಿರುವ ಒಂದೊಂದು ಕವನಗಳು ಕೂಡ ತುಂಬ ಅದ್ಭುತವಾಗಿದೆ. ನಾನು ಅಷ್ಟು ಓದಿಲ್ಲ, 1-2-3 ಓದಿದ್ದೀನಿ ಅಷ್ಟೇ. ಅದನ್ನೇ ತುಂಬ ಚೆನ್ನಾಗಿದೆ. ಅಂತಹ ಯುವ ಪ್ರತಿಭೆಗೆ ನಮ್ಮ ಸಂಗೀತ ಗಾಯನದಿಂದ ನಮ್ಮೆಲ್ಲರಿಂದ ಧನ್ಯವಾದಗಳು. ಈಗ ಅವರು ಮಕ್ಕಳ ಕುರಿತು ಒಂದೆರಡು ಮಾತಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ವೇದಿಕೆಯ ಮೇಲಿರುವಂತಹ ಎಲ್ಲ ನನ್ನ ತಾಯಂದಿರು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಜ್ಜನ ಸಮಾಜದ ಬಂಧುಗಳೇ ಹಾಗೂ ನನ್ನೆಲ್ಲ ಪ್ರೀತಿಯ ತಮ್ಮ ತಂಗಿಯಂದಿರು, ಮೊದಲನೇದಾಗಿ ಇಲ್ಲಿರುವಂತಹ ಎಲ್ಲ ಮಕ್ಕಳು, ಇಲ್ಲಿರುವಂತಹ ಎಲ್ಲ ದೊಡ್ಡವರಿಗೆ ಒಂದು ಜೋರಾಗಿರುವಂತಹ ಚಪ್ಪಾಳೆ ಕೊಡಿ. ಎರಡನೇದಾಗಿ ಇಲ್ಲಿರುವಂತಹ ಎಲ್ಲ ದೊಡ್ಡವರು ಈ ಮಕ್ಕಳಿಗೋಸ್ಕರ ಒಂದು ಚಪ್ಪಾಳೆ ಕೊಡಿ. ಈ ಎರಡು ಚಪ್ಪಾಳೆಗಳು ಯಾಕೆ ಅಂತ ಕೇಳಿದ್ರೆ, ನಾವೆಲ್ಲರೂ ಕೂಡ ಚಳಿಗಾಲದ, ಅದರಲ್ಲೂ ಡಿಸೆಂಬರ್ ಜನವರಿಯ ಚಳಿಗಾಲದ ಭಾನುವಾರ ಸಂಜೆ ಒಂದು ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಕೂತಿದ್ದೀವಿ ಅನ್ನುವಂಥದ್ದು ನಮ್ಮ ಚಿಕ್ಕಮಗಳೂರಿನ ಮಟ್ಟಿಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಹಾಗಾಗಿ ನಾವೆಲ್ಲರೂ ನಮ್ಗೊಂದೊಂದು ಚಪ್ಪಾಳೆ ಕೊಟ್ಕೊಂಡ್ವಿ. ಎರಡನೇದು ಯಾಕಪ್ಪ ಅಂತ ಕೇಳಿದ್ರೆ, ನಾವೆಲ್ಲ ಯಾಕೆ ಚಪ್ಪಾಳೆ ಹೊಡೆದ್ವಿ ಮಕ್ಕಳೆಲ್ಲ ಸೇರಿ ಅಂತ ಕೇಳಿದ್ರೆ, ಇಂಗ್ಲಿಷ್ನಲ್ಲಿ ಒಂದು ಪ್ರಾವರ್ಬ್ ಇದೆ, ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಇಟ್ಸ್ ಚೈಲ್ಡ್ ಅನ್ನುವಂಥ ಮಾತಿದೆ. ಒಬ್ಬ ಮಗುವನ್ನ ಬೆಳೆಸೋದಕ್ಕೆ ಒಂದು ಇಡೀ ಹಳ್ಳಿ ಬೇಕಾಗುತ್ತೆ. ಕೇವಲ ಒಬ್ಬ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಒಂದು ಕುಟುಂಬ ಮಾತ್ರ ಸಾಕಾಗೋದಿಲ್ಲ, ಬದಲಾಗಿ ಒಂದು ಇಡೀ ಹಳ್ಳಿ ಬೇಕು ಅನ್ನುವಂತಹ ಒಂದು ಪ್ರಾವರ್ಬ್ ಇದೆ. ಹಾಗಾಗಿ ಇಲ್ಲಿರುವಂತಹ ಸಮಾಜದ ಅನೇಕ ಮಂದಿಯ ಪೋಷಕರ ಕಣ್ಣುಗಳಲ್ಲಿ ಇವತ್ತು ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿರಬೇಕು, ಸಾಹಿತ್ಯಿಕವಾಗಿ ಹೇಗಿರಬೇಕು ಅನ್ನುವಂತಹ ಅದ್ಭುತವಾಗಿರುವಂತಹ ಕನಸುಗಳಿಗೆ ಸಮಯವನ್ನು ಕೊಟ್ಟಿದ್ದಕ್ಕೆ ಈ ಚಪ್ಪಾಳೆಯನ್ನ ನಾವೆಲ್ಲರೂ ಅರ್ಪಿಸ್ತಾ ಇದ್ದೀವಿ. ಮಕ್ಕಳ ಸಾಹಿತ್ಯ ಅಂತ ಬಂದಾಗ ನಮ್ಗೆಲ್ರಿಗೂ 1-2-3 ಆಯಾಮಗಳು ಇಲ್ಲಿ ಟೈಟಲ್ ನಲ್ಲಿವೆ. ಹಿರಿಯರ ಲೇಖನಿ ಚಿಣ್ಣರ ಧ್ವನಿ ಅಂತ. ಅನೇಕ ಹಿರಿಯರು ನಮಗೆ ಮಕ್ಕಳ ಸಾಹಿತ್ಯದ ಅನೇಕ ಪದ್ಯಗಳನ್ನು ಕೊಟ್ಟರು. ಸಾಹಿತ್ಯ ಅನ್ನುವಂಥದ್ದೇ ಮನಸ್ಸನ್ನ ಅರಳಿಸುವಂತಹ ಕ್ರಿಯೆ. ನಮ್ಮ ಸುತ್ತಮುತ್ತಲು ನಡೆಯುವಂತಹ ಅನೇಕ ಘಟನಾವಳಿಗಳಿಗೆ ನಾವು ಎಷ್ಟು ಸಂವೇದನಾಶೀಲವಾಗಿ ನಾವು ಸ್ಪಂದಿಸ್ತೀವಿ ಅನ್ನುವಂಥದ್ದು, ಮತ್ತು ಆ ಸ್ಪಂದಿಸುವಂಥದ್ರ ಅಭಿವ್ಯಕ್ತೀಕರಣ ಏನು ಅನ್ನುವಂಥದ್ದು ಒಂದು ಸಾಹಿತ್ಯ ಮಾಡುವಂತಹ ಪ್ರಕ್ರಿಯೆ. ಅದು ಚಾನಲೈಸ್ ಮಾಡುತ್ತೆ ನಮ್ಮನ್ನ. ಆ ಸಾಹಿತ್ಯ ಶಿಶು ಸಾಹಿತ್ಯಕ್ಕೂ ಅನ್ವಯ ಆಗುತ್ತೆ. ಶಿಶು ಸಾಹಿತ್ಯದಲ್ಲಿ ನಾವು ನೋಡ್ತಾ ಇರ್ಬೋದು, ಅನೇಕ ಹಳೆ ಪದ್ಯಗಳನ್ನ ನಾವು ನೋಡ್ಬೋದು. ಈಗಿನ ಮೇಡಮ್
ಸುತ್ತ ನಡೀತಿರುವಂತಹ ಘಟನೆಗಳಿಗೆ ನಮ್ಮ ಮಕ್ಕಳ ಮನಸ್ಸು ಎಷ್ಟು ಮೃದುವಾಗಿ ಸ್ಪಂದಿಸ್ತಿದೆ ಅನ್ನುವಂಥದ್ದನ್ನ ಹಿರಿಯರು ಬರೀತಿದ್ದಾರೆ. ಇವತ್ತು ಚಿಣ್ಣರು ಹಾಡಲಿದ್ದಾರೆ. ಹಿರಿಯರು ಬರೀತಾ ಇದ್ದಾರೆ, ಚಿಣ್ಣರು ಹಾಡಲಿದ್ದಾರೆ. ಅನೇಕ ಬಾರಿ ಇವತ್ತು ನಾವು ಶಿಶು ಸಾಹಿತ್ಯ ಅಂದ ಕೂಡಲೇ ನಮ್ಗೆಲ್ರಿಗೂ ಬರೀ ಮಕ್ಕಳು ಹಾಡು ಅಥವಾ ಮಕ್ಕಳಿಗೋಸ್ಕರ ಬರೀ ಎಂಟರ್ಟೈನ್ಮೆಂಟ್ ಅಂತ ಮಾತ್ರವೇ ಅಲ್ಲ, ಅಲ್ಲೊಂದು ಮೆಸೇಜ್ ಇದೆ, ಅಲ್ಲಿ ಒಂದು ಮುಗ್ಧತೆ ಇದೆ. ಇವತ್ತು ನಾವೆಲ್ಲ ನ್ಯಾಷನಲ್ ಜಿಯೋಗ್ರಫಿಕ್ ನಲ್ಲಿ ನಾವೆಲ್ಲರೂ ಕುತ್ಕೊಂಡು ಲಾಕ್ಡೌನ್ ನಲ್ಲಿ ಕುತ್ಕೊಂಡು ಎಷ್ಟೊಂದು ಅನಿಮಲ್ ಪ್ಲಾನೆಟ್ ನ್ಯಾಷನಲ್ ಜಿಯೋಗ್ರಫಿಕ್ ಅಲ್ಲಿ ಎಷ್ಟೊಂದು ಅನಿಮಲ್ಗಳನ್ನ ನೋಡಿದ್ವಿ, ಮಕ್ಕಳೆಲ್ಲರೂ ನೋಡಿದ್ವಿ ಕುತ್ಕೊಂಡು. ಆದ್ರೆ ನಮ್ಗೆಲ್ರಿಗೂ ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಈ ಹಾಡು ಕೇಳಿದಾಗ ನಮ್ಮ ಮನಸ್ಸಲ್ಲಿ ಒಂದು ಪಾತ್ರಗಿತ್ತಿ ಅಂತಂದ್ರೆ ರಂಗಾಗಿರುವಂತಹ ಒಂದು ಚಿಟ್ಟೆ, ಅದು ಓಡಾಡುವಂಥದ್ದು, ಅದನ್ನ ಮುಟ್ಟಿದ್ರೆ ಹೆಂಗಾಗತ್ತೆ, ಅದನ್ನ ಹಿಡಿಯೋಕ್ ಹೋದ್ರೆ ಎಷ್ಟೆಲ್ಲ ತವಕ ತಲ್ಲಣಗಳು ನಮ್ಮ ಒಳಗಡೆ ಉಂಟಾಗತ್ತೆ ಅನ್ನುವಂಥದ್ದನ್ನ ನಾವು ಅನುಭವಿಸ್ತೀವಲ್ಲ. ಆ ಅನುಭವವನ್ನ ಇವತ್ತಿನ ಮಕ್ಕಳಿಗೆ ಕಟ್ಟಿಕೊಟ್ಟಂತಹ ಬೇಂದ್ರೆ ಅಜ್ಜನಿಗೆ ನಮ್ಮೆಲ್ಲರಿಗೊಂದು ಚಪ್ಪಾಳೆ ಬರಲಿ. ಇವತ್ತು ಸಾಹಿತ್ಯ ಅಥವಾ ಈ ರೀತಿಯಾದಂತಹ ಸಾಹಿತ್ಯಿಕ ಕಾರ್ಯಕ್ರಮಗಳು ಮಕ್ಕಳಿಗಾಗಿ ಮಾಡ್ತಾ ಇರುವಂಥದ್ದು ಯಾಕೆ ಬಹಳ ಮುಖ್ಯವಾಗುತ್ತೆ, ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತಂದ್ರೆ, ನಮ್ಮೆಲ್ಲರಿಗೂ ಸಾಹಿತ್ಯ ಅಂದ ತಕ್ಷಣ ಅಲ್ಲೊಂದು ಅಥವಾ ಸಂಗೀತ ಅಂದ ತಕ್ಷಣ ಅಲ್ಲೊಂದು ಕಮರ್ಷಿಯಲೈಸೇಷನ್ ಶುರುವಾಗ್ಬಿಟ್ಟಿದೆ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಮ್ಗೆಲ್ಲರಿಗೂ ಬಾಬಾ ಬ್ಲಾಕ್ ಶಿಪ್ ಹ್ಯಾವ್ ಯು ಎನಿ ಮೂವ್, ನಾವೆಲ್ಲರೂ ಈ ಪದ್ಯ ಕೇಳಿರ್ತೀವಿ. ಕೇಳಿದೀವಾ? ಕೇಳಿದೀವಿ, ಹಾಡಿದೀವಿ. ಒಂದು ಆಡಿನ ಮರಿಯನ್ನ ಕರೆದು ಬಿಟ್ಟು ಬ್ಯಾಗ ಅಂತ ಹೇಳ್ತೀಯಲ್ಲ, ಬ್ಲಾಕ್ ಶಿಪ್, ನಿನ್ನ ಹತ್ರ ಕಂಬಳಿ ಮಾಡ್ಲಿಕ್ಕೆ ನಿನ್ನ ಹತ್ರ ಉಣ್ಣೆ ಇದೆಯಾ, ನಿನ್ನ ಹತ್ರ ಊರಿದೆಯಾ ಅಂತ ಕೇಳ್ತಾರೆ. ಆದ್ರೆ ಕನ್ನಡದ ಸಾಹಿತ್ಯದಲ್ಲಿ ಏನಿದೆ ಗೊತ್ತಾ? ಕನ್ನಡ ಸಾಹಿತ್ಯ ಹೇಳುವಂಥದ್ದೇ ಬೇರೆ. ಅದು ಹೇಳುತ್ತೆ, ಆಡಿನ ಮರಿ ಆಡಬಾರೇ ನೋಡಬೇಡವೇ ನೋಡಿ ನನ್ನನು, ಅರಳಿ ಎಲೆಯನು ಹಲಸಿನೆಲೆಯನು ಹುರುಳಿ ಕಡಲೆಯ ಕಲಸಿಕೊಡುವೆನು. ಎರಡೂ ಡಿಫರೆನ್ಸ್ಗಳು ಬಹಳ ದೊಡ್ಡದಾಗಿವೆ. ಅದೇನು ಅಂತ ಕೇಳಿದ್ರೆ, ಮೊದಲನೇ ಪದ್ಯದಲ್ಲಿ ನಾವೆಲ್ಲರೂ ಹಾಡಿದ್ವಲ್ಲ, ಹ್ಯಾವ್ ಯು ಎನಿ ಹೂಲ್, ನಿನ್ನ ಹತ್ರ ಏನಾದ್ರೂ ಉಪಯೋಗ ಇದ್ರೆ ನನ್ನ ಹತ್ರ ಬಾ, ನಿನ್ನ ಹತ್ರ ಹೂಲ್ ಇದೆಯಾ ಅಂತ ಕೇಳ್ತಿದ್ದೆ. ಆದ್ರೆ ನಮ್ಮ ಪದ್ಯಗಳು, ನಮ್ಮ ಕನ್ನಡದ ಪದ್ಯಗಳು, ಶಿಶು ಸಾಹಿತ್ಯ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀನ್ ಬಾ ನನ್ನ ಹತ್ರ, ನನ್ನ ಜೊತೆ ಆಟ ಆಡು, ನಾನು ನಿಂಗೆ ಹಲಸಿನೆಲೆ ಕೊಡ್ತೀನಿ, ಹುರುಳಿ ಕಡಲೆ ಕೊಡ್ತೀನಿ ಅಂದ್ರೆ ಕೊಡುವಂತಹ ಗುಣವನ್ನ ಸಾಹಿತ್ಯದೊಳಗಡೆ ಮಕ್ಕಳಲ್ಲಿ ಎಳವೆಯಿಂದ ಕಲಿಸಿಕೊಡುವಂತಹ ಸಾಹಿತ್ಯ ಶಿಶು ಸಾಹಿತ್ಯ, ಅದು ಕನ್ನಡದ ಸಾಹಿತ್ಯ ಅನ್ನುವಂಥದ್ದು ಬಹಳ ತಟ್ಟುವಂತಹ ಪ್ರಮುಖವಾದಂತಹ ಅಂಶ. ಇವತ್ತು ನಾವು ನೋಡ್ತಿದ್ದೀವಿ ರಿಯಾಲಿಟಿ ಶೋಗಳಲ್ಲಿ ಮಕ್ಕಳು ಅಲ್ಲಾಡ್ಸು ಹಾಡುಗಳನ್ನ ಸ್ಟೇಜ್ ಮೇಲೆ ಹಾಡ್ತಾ ಇದ್ದಾರೆ, ಹೌದಾ ಇಲ್ವಾ? ನಾವ್ ಯಾವತ್ತು ಆ ರೀತಿಯಾಗಿರುವಂತಹ ಹಾಡುಗಳನ್ನ ಹಾಡಬಾರ್ದು ಅಂತಲ್ಲ, ಆ ರೀತಿಯಾಗಿರುವಂತಹ ವಯೋಮಾನಕ್ಕೆ ತಕ್ಕನಾದಂತಹ ಹಾಡುಗಳನ್ನ ಹಾಡಬೇಕಿದೆ. ಆದ್ರೆ ನಮ್ಮ ಚಿಕ್ಕಮಗಳೂರಿನ ಒಂದು ಸಾಂಸ್ಕೃತಿಕ ವಾತಾವರಣದ ಒಳಗಡೆ ಮೊದಲ ಹಾಡು ಇಲ್ಲಿರುವಂತಹ ಎಲ್ಲ ಚಿಣ್ಣರು ಹಾಡಿದ್ದು, ಮಲೆಗಳಲ್ಲಿ ಕಲ್ಲುಂಟು, ಹೊಲಗಳಲ್ಲಿ ಹುಲ್ಲುಂಟು, ಹೊಳೆಗಳಲ್ಲಿ ಮೀನುಂಟು, ಗೂಡಿನಲ್ಲಿ ಜೇನುಂಟು, ನೀನುಂಟು ಎಲ್ಲೆಲ್ಲೂ ಓ ಶಿವ. ಶಿವನನ್ನು ಸ್ಮರಿಸ್ತೀನಿ ಎಲ್ಲ ಕಡೆ ಇದೆಯಪ್ಪ ಅಂತ ಹೇಳಿ ಸ್ಮರಿಸುವಂತಹ ಅದ್ಭುತವಾಗಿರುವಂತಹ ಶಿಶು ಸಾಹಿತ್ಯದ ಗೀತೆ. ಅಷ್ಟು ಮಾತ್ರ ಅಲ್ಲ, ಇವಾಗ ಇಡೀ ಜಗತ್ತಿನಲ್ಲಿ ಅಪಾರ್ಥೈಡ್ ನಡೀತಾ ಇದೆ. ಕರಿಯರ್ ಕಂಡ್ರೆ ಬಿಳಿಯರಿಗಾಗಲ್ಲ, ಬಿಳಿಯರ್ ಕಂಡ್ರೆ ಕರಿಯರಿಗಾಗಲ್ಲ. ಬರೀತಾರೆ ಕವಿ ಒಂದ್ ಕಡೆ, ಕಾಗೆ ಜೋಡಿ ಆಡೋ ನಿನ್ನ ಕಾಲ್ ಮುರಿತೀನಿ ಅಂತೂ ಅಮ್ಮ ಗುಬ್ಬಿ. ಅದಕ್ಕೆ ಮರಿಗುಬ್ಬಿ ಏನ್ ಹೇಳುತ್ತೆ ಗೊತ್ತಾ? ಯಾಕಮ್ಮ ಹಾಗಂತಿ ಕಾಗೆ ಮರಿ ಜಾಣ ಮರಿ. ಅಂದ್ರೆ ಯಾರು ನಿನ್ ಕಲರ್ ಅನ್ನು ನೋಡಿ ಫ್ರೆಂಡ್ಶಿಪ್ ಮಾಡಬೇಡ ಅಂತ ಹೇಳ್ಕೊಡ್ತಾ ಇದ್ದಾರೆ ಸಣ್ಣ ಮಕ್ಕಳಿಂದ. ಇವತ್ತು ಇಡೀ ಜಗತ್ತಿನಲ್ಲಿ ಕರಿಯರು ಬೆಳೆಯರು ಅಂತ ಜಗತ್ತಿನಲ್ಲೆಲ್ಲ ಹೊಡೆದಾಡುವಂತಹ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಹೇಳುತ್ತೆ, ಯಾಕಮ್ಮ ಹಾಗಂತಿ ಕಾಗೆ ಮರಿ ಜಾಣ ಮರಿ, ಅವನ ಜೊತೆಗಿದ್ರೆ ನಂಗೇನು ಆಗೋದಿಲ್ಲ ಅಂತ ಹೇಳುವಂತಹ ಮಾತುಗಳನ್ನ ಇಡೀ ಜಗತ್ತಿನಲ್ಲಿ ಹೇಳುವಂತಹ ಅಪಾರ್ಥೈಡ್ನ ಎಲ್ಲ ಈ ಡಿಫರೆನ್ಸಸ್ಗಳು, ವ್ಯತ್ಯಾಸಗಳನ್ನ ತೊಡೆಯುವಂತಹ ಮೂಲಭೂತವಾಗಿರುವಂತಹ ಶಿಕ್ಷಣವನ್ನ ಶಿಶು ಸಾಹಿತ್ಯ ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ಶಿಶು ಸಾಹಿತ್ಯ ಬಹಳ
ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಇಡೀ ಜಗತ್ತಲ್ಲಿ ನಮ್ಗೆ ಒಳಗಡೆ ಒಂದು ಕಾನ್ಫಿಡೆನ್ಸ್ ಇಲ್ಲ. ಕೊರೋನಾ 2 ವರ್ಷ ಬಂತು, ನಾವೆಲ್ಲರೂ ಮನೆ ಒಳಗಡೆ ಲಾಕ್ ಆಗಿದ್ವಿ. ಅವಾಗ ನಮ್ಗೆಲ್ರಿಗೂ ಒಂದು ಹಾಡು ಬಹಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಗುಬ್ಬಿ ಮರಿಯ ಒಂದು ಹಾಡಿದೆ, ಹಾವು ಅಂದ್ರೆ ಮರಿ ಗುಬ್ಬಿಗೆ ಭಾರಿ ದಿಗಿಲೇನೆ, ನೆನೆಸಿಕೊಂಡ್ರೆ ಮೈನಡಗತ್ತೆ ಹಾಡೆ ಹಗಲೇನೆ. ರೀತಿಯಾಗಿರುವಂತಹ ಹಾವು ಮರಿ ಗುಬ್ಬಿ ಇಷ್ಟೆಲ್ಲ ಮಾತುಗಳು, ಇಷ್ಟೆಲ್ಲ ಹಾಡುಗಳು ಬಂದು ಹೋಯ್ತಲ್ಲ ನಮ್ಮ ನಡುವೆ. ಆ ಗುಬ್ಬಿ ಮರಿಯ ಹಾವು ಈ ರೀತಿಯಾಗಿರುವಂತಹ ತಲ್ಲಣಗಳನ್ನು ಎದುರಿಸುವಂತಹ ಒಂದು ಒಳಗಿನ ಅಂತಃಶಕ್ತಿಯನ್ನು ಕೊಟ್ಟಿದ್ದು ಶಿಶು ಸಾಹಿತ್ಯ. ಹಾಗಾಗಿ ಶಿಶು ಸಾಹಿತ್ಯ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವೆಲ್ಲರೂ ಇವತ್ತು ಹಾಡು ಕಲಿತಿದ್ದೀವಲ್ಲ, ನಾವೆಲ್ಲರೂ ಇಲ್ಲಿ ಕೂತಿರುವಂತಹ ಮಕ್ಕಳು ಕಲ್ತಿರುವಂತಹ ಹಾಡುಗಳು ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂತಂದ್ರೆ ಸಾಹಿತ್ಯದ ಒಳಗಡೆ ಹೋಗುವಂಥದ್ರಲ್ಲಿ ಶಿಶು ಸಾಹಿತ್ಯ ಅನ್ನುವಂಥದ್ದು ರಾಜಮಾರ್ಗ. ಆ ರಾಜಮಾರ್ಗದ ಒಳಗಡೆ ಕಾಲಿಡೋದಕ್ಕೋಸ್ಕರ ಈ ಶಿಶು ಗೀತೆಗಳನ್ನ ಹೇಳ್ಕೊಡ್ತಿದ್ದಾರೆ. ಈ ಶಿಶು ಗೀತೆಗಳನ್ನ ಹೇಳ್ಕೊಟ್ಟಿದ್ದಕ್ಕಾಗಿ ನಾನಂತೂ ಬಹಳ ಆಭಾರಿಯಾಗಿದ್ದೇನೆ. ಯಾಕಂತಂದ್ರೆ ಇಲ್ಲಿರುವಂತಹ ಅನೇಕ ಕವಿಗಳು ಶಿಶು ಗೀತೆಗಳನ್ನ ಇವತ್ತು ನಾವು ಹಾಡ್ತಿದ್ದೇವೆ, ಇವತ್ತು ನಾವು ಮಕ್ಕಳೆಲ್ಲರೂ ಹಾಡ್ತಿದ್ದೇವೆ. ಈ ಶಿಶು ಗೀತೆಯ ಒಂದು ದೊಡ್ಡದಾಗಿರುವಂತಹ ಮಾಯಾ ಪ್ರಪಂಚ ಹೆಂಗಿದೆ ಅಂತ ಕೇಳಿದ್ರೆ, ಚಂದ್ರನ ಹತ್ರ ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಬರ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ನಿಂದು ಉದ್ದ ಜಡೆ ಅಂತ ಕೇಳ್ತಾರೆ. ನಮ್ಮಪ್ಪ ಅಷ್ಟೇ ಹತ್ರ ಇದ್ದಾರೆ, ನಮ್ಮಮ್ಮ ಇಷ್ಟೇ ಹತ್ರ ಇದ್ದಾರೆ, ನಾನು ಯಾಕೆ ಇಷ್ಟೇ ಹತ್ರ ಇದ್ದೀನಿ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ಕೊಳ್ತಾರೆ. ನಮ್ಗೊಂದು ವಿಸ್ಮಯವಾಗಿರುವಂತಹ ವಂಡರ್ಲ್ಯಾಂಡ್ ಅನ್ನುವಂಥದ್ದನ್ನು ನಮಗೆ ಕ್ರಿಯೇಟ್ ಮಾಡಿಕೊಡ್ತಾರೆ. ಆ ವಂಡರ್ಲ್ಯಾಂಡ್ ಅಲ್ಲಿ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನೆ ಅಂತ ಕೇಳ್ಬೇಕು ನಾವು. ಚಂದ್ರ ಮೋಡಕ್ಕೆ ಹೆದರ್ಕೊಂಡು ಏನಾದ್ರೂ ಓಡೋಗ್ತಾ ಇದ್ದಾನ ನಾವು ಕೇಳುವಂಥದ್ದು. ಅಷ್ಟ್ ಮಾತ್ರ ಅಲ್ಲ, ಕುವೆಂಪು ಇನ್ನೂ ಒಂದ್ ಕಡೆ ಹೇಳ್ತಾರೆ, ದೇವರ ಪೆಪ್ಪರ ಮೆಂಟೆ ನಮ್ಮ ಗಗನಗಳಲ್ಲಿಯುವ ಚಂದಿರನು ದೇವರ ಪೆಪ್ಪರ ಮೆಂಟೆ ನಮ್ಮ ಅಂತ ಕೇಳ್ತಾರೆ. ಚಂದ್ರ ಪ್ರತಿ 15 ದಿನ ಕರಗ್ತಾನೆ, ಪ್ರತಿ 15 ದಿನ ಬೆಳಿತಾನೆ. ಕಲಿಸ್ಕೊಡ್ತಾ ಇದ್ದಾರೆ. ನಮ್ಮಲ್ಲಿ 1-2 ಬಾಳೆಲೆ ಹರಡು, 3-4 ಅನ್ನ ಹಾಕು. ಬಂದವರನ್ನ ಹೇಗೆ ಸ್ವಾಗತಿಸಬೇಕು, ಬಂದ ಕೂಡಲೇ ಹೇಗೆ ನಮ್ಗೆ ಅನ್ನ ಹಾಕೊಡು, ಊಟ ಹಾಕೊಡು ಅನ್ನುವಂಥದ್ದನ್ನ ಅತಿಥೇಯರಾಗಿ ನಾವೇನ್ ಮಾಡ್ಬೇಕು ಅನ್ನುವಂಥದ್ದನ್ನ ಶಿಶು ಸಾಹಿತ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಾನು ಬೆಂಗಳೂರಿನಲ್ಲಿ ಹೊಸದೊಂದು ರೂಮಿಗೆ ಶಿಫ್ಟ್ ಆದೆ. ಆ ರೂಮಿನ ಕೆಳಗಡೆ ಬಾಡಿಗೆ ಮನೆಯ ಓನರ್ನ ಮಗ ನೆಟ್ಫ್ಲಿಕ್ಸ್ ನಲ್ಲಿ ಒಂದು ಸೀರೀಸ್ ಹಾಕೊಂಡು ಕೂರ್ತಾನೆ, ಅವೆಂಜರ್ ಸೀರೀಸ್ ಹಾಕೊಂಡು ಕೂರ್ತಾನೆ. ಅವ್ನು ಮೋಟು ಪತ್ಲು ಹಾಕೊಂಡು ಕೂರ್ತಾನೆ. ಅವನು ಅನೇಕ ಅಗ್ಗಿ ಅಂಗ ಕಾಕ್ರೋಚಸ್ ಹಾಕೊಂಡು ಕೂತ್ಕೊಳ್ತಾನೆ. ನಾನು ಹೋಗಿ ಕೂತ್ಕೊಂಡು ನೋಡ್ತೀನಿ, ಅದು ಬೇರೆ ವಿಷಯ. ಆದ್ರೆ ಆ ಹುಡುಗ 3ನೇ ಕ್ಲಾಸಿನ ಹುಡುಗ ನನ್ನ ಹತ್ರ ಮಾತಾಡೋದಿಲ್ಲ. ಆ 3ನೇ ಕ್ಲಾಸಿನ ಹುಡುಗ ನನ್ನ ಹತ್ರ ಮಾತಾಡೋದಿಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಕಾರ್ಟೂನ್ ಇಂಪಾರ್ಟೆಂಟ್ ಆಯ್ತು. ಕಾರ್ಟೂನ್ ಇಂಪಾರ್ಟೆಂಟ್ ಆಗಲಿ ಸಮಸ್ಯೆ ಇಲ್ಲ, ಆದ್ರೆ ಕಾರ್ಟೂನ್ ಅನ್ನ ನೋಡ್ತಾ 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 ಅವ್ನು ಕಾರ್ಟೂನ್ ತರ ಆಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ಅಗ್ಗಿ ಅಂತ ಕಾಕ್ರೋಚಸ್ ನೋಡ್ತಿದ್ದಾನೆ, ಅಗ್ಗಿ ತರಾನೇ ಆಡ್ಲಿಕ್ಕೆ ಶುರು ಮಾಡ್ತಿದ್ದಾನೆ. ಈ ರೀತಿಯಾಗಿ ಕಾರ್ಟೂನಿನ ಪಾತ್ರಗಳನ್ನ ಕೊಡ್ತೀವೋ ಅಥವಾ ನಮ್ಮ ಎದುರುಗಡೆ ಇರುವಂತಹ ವಿಸ್ಮಯದ ಲೋಕ, ನಾವಿವಾಗ ಭೀಮನನ್ನ, ಕೃಷ್ಣನನ್ನ, ಮಹಾಭಾರತವನ್ನ ಕಾರ್ಟೂನ್ ಇಳಿಸಿದ್ದೀವಿ. ಆ ಕಾರ್ಟೂನ್ಗಳನ್ನ ನಾವು ಒಳಗಡೆ ತೆಗೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ. ನಮ್ಗೆ ಭೀಮ ಅನ್ನುವಂಥದ್ದು ಫ್ಯಾಂಟಸಿ ಕ್ಯಾರೆಕ್ಟರ್ ಆಗ್ಬೇಕು. ಭೀಮ ತಿನ್ನುವಂತಹ ಅನೇಕ ತಿಂಡಿಗಳು ಇವತ್ತು ನಮ್ಮ ಮಕ್ಕಳು ಹಾಕಿದ್ದಾರೆ. ಶಾಲೆಗೆ ಮೊದಲು ಮನೆಯಲ್ಲಿ ತಿಂಡಿಗೆ ಏನಿತ್ತು? ಇಡ್ಲಿ, ಸಾಂಬಾರ್, ದೋಸೆ, ಚಟ್ನಿ, ಚಪಾತಿ, ಪಲ್ಯ, ಪೂರಿ, ಸಾಗು, ಅಕ್ಕಿ ರೊಟ್ಟಿ, ಖಾರ ಬಾತು, ನನಗೆ ಬರೀ ಉಪ್ಪಿಟ್ಟು. ನಮ್ಮ ಮನೆಯಲ್ಲಿ ಉಪ್ಪಿಟ್ಟು, ಸಾರಿ ಇಷ್ಟೇ, ನಮ್ಮ ಮನೆಯಲ್ಲಿ ಉಪ್ಪಿಟ್ಟು. ಪ್ರತಿ ಸತಿ ನಾನು ಆಫೀಸಿಗೆ ಹೋಗ್ಬೇಕಾದ್ರೆ ಉಪ್ಪಿಟ್ಟು ಮಾಡ್ಕೊಂಡ್ರೆ ಇದೇ ಹಾಡು 100% ನನಗೆ ಕುಂದುತ್ತೆ. ಬೆಳಗ್ಗೆ ಎದ್ದು ಏನ್ ತಿಂಡಿ ತಿನ್ಬೇಕು ಅಂತಂದಾಗ ಈ ಸಾಹಿತ್ಯದ ಸಾಲುಗಳು ನೆನಪಾಗಬೇಕು. ನಮಗೆ ನಮ್ಮ ಒಳಗಡೆ ಇರುವಂಥದ್ದನ್ನ ಅರಳಿಸಬೇಕು. ಈ ರೀತಿಯಾಗಿ ಅರಳಿಸ್ತಾ ಅರಳಿಸ್ತಾ ಸಮಾಜದಲ್ಲಿ ಸಹೃದಯನೊಬ್ಬನ ಹುಟ್ಟಿಗೆ ಕಾರಣ ಆಗುತ್ತೆ. ಯಾಕಂತಂದ್ರೆ ಇವತ್ತು ಆರೋಗ್ಯಪೂರ್ಣವಾಗಿರುವಂತಹ ಸಮಾಜ ನಿರ್ಮಾಣವಾಗಬೇಕು ಅಂತಂದ್ರೆ ಅಲ್ಲೊಬ್ಬ ಸಹೃದಯಿ ನಿರ್ಮಾಣವಾಗಬೇಕು, ಅಲ್ಲೊಬ್ಬ ಕಲಾಪ್ರೇಮಿ ನಿರ್ಮಾಣ ಆಗಬೇಕು, ಅಲ್ಲೊಬ್ಬ ರಸಗ್ರಾಹಿ ಒಬ್ಬ ನಿರ್ಮಾಣ ಆಗಬೇಕು. ಆ ನಿರ್ಮಾಣದ ಹಾದಿಯಲ್ಲಿ ಶಿಶು ಸಾಹಿತ್ಯ ಅನ್ನುವಂಥದ್ದು ಮೊದಲ ಹೆಜ್ಜೆ. ಈ ನಿಟ್ಟಿನಲ್ಲಿ ಸಂಗೀತ ಗಂಗಾದವರು ಬಹುಶಃ ನಾನು ನನ್ನ ಜೀವನದಲ್ಲಿ ಆಭಾರಿ ಆಗಿರ್ಬೇಕಾಗಿರುವಂಥದ್ದು ಈ ಕಾರಣಕ್ಕೆ. ಯಾಕಂತಂದ್ರೆ
ಶಿಶು ಸಾಹಿತ್ಯವನ್ನ ಈಗ ಹೇಗೆ ಈ ಮಕ್ಕಳು ಹಾಡಿದ್ರು ಅದೇ ರೀತಿ ಮಲೆಗಳಲ್ಲಿ ಕಲ್ಲುಂಟು ಹಾಡನ್ನ ಗೀತೋತ್ಸವದಲ್ಲಿ 2006ರಲ್ಲಿ ನಾನು ನಿಂತ್ಕೊಂಡು ಹಾಡಿದ್ದೆ. ಇದೇ ಹಾಡನ್ನ ಮಲೆಗಳಲ್ಲಿ ಕಲ್ಲುಂಟು ಹಾಡನ್ನ ನಾನು ಹಾಡಿದ್ದೆ. ಈ ರೀತಿಯಾಗಿ ಇಷ್ಟು ವರ್ಷಗಳ ನಿರಂತರವಾಗಿರುವಂತಹ ಶಿಶು ಸಾಹಿತ್ಯವನ್ನ ಜೊತೆಗೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಮಕ್ಕಳಿಗಾಗಿ ಒಂದು ಹಾಡನ್ನು ತೆಗೆದಿಡುವಂತಹ ಒಂದು ಸತ್ಸಂಪ್ರದಾಯವನ್ನ ಒಂದೊಳ್ಳೆ ವಿಚಾರವನ್ನ ಮಕ್ಕಳಲ್ಲಿ ತುಂಬುವಂತಹ ರೀತಿಯಲ್ಲಿ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಅನೇಕ ಕವಿಗಳನ್ನ ನಮ್ಗೆ ನೋಡುವಂತಹ ಸೌಭಾಗ್ಯವನ್ನು ಮಾಡಿಕೊಟ್ರು. ನಮ್ಗೆ ಲಕ್ಷ್ಮೀನಾರಾಯಣ ಭಟ್ರನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು, HSV ಸರ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು, BR ಲಕ್ಷ್ಮಣರಾವ್ ಸರ್ ಅವ್ರನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಈ ರೀತಿಯಾಗಿ ಕವಿಗಳನ್ನ ನಾವೆಲ್ಲರೂ ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದಕ್ಕೆ ನಮ್ಮೊಳಗಡೆ ಒಂದು ವಿಶೇಷವಾದಂತಹ ಸ್ಫುರಣವನ್ನ ಸಾಹಿತ್ಯದ ಬಗೆಗಿನ ಪ್ರೀತಿಯನ್ನ ಬೆಳೆಸಲಿಕ್ಕೆ ಕಾರಣವಾದರು. ಅದಕ್ಕಾಗಿ ಸಂಗೀತ ಗಂಗಾಕ್ಕೆ ನಾನು ಆಭಾರಿಯಾಗಿರ್ತೀನಿ. ನಾನು ಮಾತ್ರವೇ ಅಲ್ಲ, ನನ್ನ ಜೊತೆಗಿರುವಂತಹ ಅನೇಕ ಸಹಪಾಠಿಗಳು ಇದಕ್ಕೆ ಆಭಾರಿಗಳಾಗುತ್ತೀವಿ. ಇವತ್ತು ನಮ್ಮ ಸಾಹಿತ್ಯ ಅಥವಾ ನಾವು ಸಂಗೀತವನ್ನ ಕಲಿಬೇಕು ಅಂತಂದ್ರೆ ಬರೀ ಒಂದು ದಿನ ಕ್ಲಾಸಿಗೆ ಬರ್ತಾರೆ. ನಂಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮಮ್ಮ ಸಂಗೀತ ಕ್ಲಾಸ್ ಮಾಡ್ತಾ ಇದ್ರು. ಒಂದು ಅಜ್ಜಿ ಒಂದು ಮೊಮ್ಮಗು ಬಂತು. ಸರಿ ನಮ್ಮಮ್ಮ ಕೇಳಿದ್ರು, ನಿಮ್ಗೆ ಏನಾದ್ರೂ ಹಾಡಕ್ ಬರುತ್ತಾ ಮಗು, ಏನಾದ್ರೂ ಹಾಡು ತೋರಿಸ್ತೀಯ ನೀನು ಅಂತ ಕೇಳಿದ್ರು. ಅವ್ರ ಅಜ್ಜಿಗೆ ತುಂಬಾ ಖುಷಿ ಆಗೋಯ್ತು. ನಮ್ ಟಿವಿ ಬರೋ ಎಲ್ಲ ಹಾಡನ್ನು ಹಾಡ್ತಾನೆ ಇವನು, ಎಲ್ಲ ವಿಜಯ್ ಪ್ರಕಾಶ್ ತರಾನೇ ಹಾಡ್ತಾನೆ ಇವನು, ಸೋನು ನಿಗಮ್ ತರ, ಶ್ರೇಯಾ ಘೋಷಾಲ್ ತರ ಎಲ್ಲ ಹಾಡ್ತಾಳೆ. ಶುರು ಮಾಡಿದ್ರು ಅಜ್ಜಿ. ಆಮೇಲೆ ಸರಿ ಆಯ್ತಪ್ಪ ನೀನ್ ಹಾಡು ಅಂತ ಕೇಳಿದಾಗ ಆ ಮಗು ಅಪ್ಪ ಲೂಸ ಅಮ್ಮ ಲೂಸ ಈ ಹಾಡು ಹೇಳ್ತು. ಅವರ ಅಜ್ಜಿ ಬಂದವರು ಯಾವ ರಿಯಾಕ್ಷನ್ ಕೊಡ್ಲಿಲ್ಲ. ಅದಾದ್ಮೇಲೆ ತುಂಬಾ ಚೆನ್ನಾಗಿ ಹಾಡ್ದೆ ಮಗು ಅಂತ ಹೇಳಿ ದ್ವೇಷ ಅಂದ್ಬಿಟ್ರು. ನಮ್ಗೆ ಒಂದ್ ಸರ್ತಿ ತಲೆ ಕೆಟ್ಟೋಯ್ತು ದಿನಂತು. ಯಾಕೆ ಅಂತ ಕೇಳಿದ್ರೆ ಕರ್ಕೊಂಡು ಬಂದಂತಹ ಅಜ್ಜಿ ಅಪ್ಪ ಲೂಸ ಅಮ್ಮ ಲೂಸ ಅಂತ ಹಾಡ್ದಂತ ಹಾಡಿಗೆ ಭೇಷ್ ಅಂದ್ರು. ಆದ್ರೆ ಮುಂದೆ ಅದೇ ಮಗು ಬೆಳೆದು ದೊಡ್ಡವನಾದ್ಮೇಲೆ ಅದೇ ಮಾತನ್ನು ಹೇಳಿದ್ರೆ ಅವ್ರು ಸಹಿಸ್ಕೊಳ್ತಾರ ಅನ್ನುವಂತಹ ಪ್ರಶ್ನೆಗಳು ಉದ್ಭವವಾದವು. ಈ ರೀತಿಯಾಗಿರುವಂತಹ ಅನೇಕ ಪ್ರಶ್ನೆಗಳು ಶಿಶು ಸಾಹಿತ್ಯದ ಒಳ ಹೊರಗೆ ಹೋಗ್ತಾ ಹೋಗ್ತಾ ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಹೋಗುತ್ತೆ. ಒಂದು ಕೊನೆಯ ಘಟನೆಯೊಂದಿಗೆ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಗೆಲ್ರಿಗೂ ಗೊತ್ತಿರುವಂತಹ ಕಥೆ. ನಮ್ಗೆಲ್ಲ ಕಥೆ ಇಷ್ಟ ಅಲ್ವಾ? ನಮ್ಗೆಲ್ಲ ಕಥೆ ಇಷ್ಟ. ನಾವೆಲ್ಲರೂ ಓದಿರುವಂತಹ ಕಥೆ. ಅದೇನಪ್ಪಾ ಅಂತಂದ್ರೆ 2 ಗಿಣಿಗಳಿದ್ವಂತೆ. ಏನಿದ್ವು? 2 ಗಿಣಿಗಳಿದ್ವು. ಆ 2 ಗಿಣಿಗಳು ಒಂದ್ಸರಿ ಜೋರಾಗಿ ಬಿರುಗಾಳಿ ಬರುತ್ತೆ. ಆ ಬಿರುಗಾಳಿಗೆ ಹಾರ್ಕೊಂಡು ಬೇರೆ ಬೇರೆ ಕಡೆ ಅದ್ರ ಅಮ್ಮನಿಂದ ಬೇರೆ ಆಗ್ಬಿಡುತ್ತೆ. ಒಂದು ಗಿಳಿ ಋಷಿಯ ಆಶ್ರಮದ ಎದುರುಗಡೆ ಹೋಗಿ ಬಿದ್ದುಬಿಡತ್ತೆ. ಇನ್ನೊಂದು ಗಿಳಿ ಕಟುಕನ ಮನೆಯ ಮುಂಭಾಗಕ್ಕೆ ಬಂದು ಬಿದ್ದುಬಿಡತ್ತೆ. ಋಷಿಯ ಆಶ್ರಮಕ್ಕೆ ಹೋದಂತಹ ಆ ಗಿಳಿ ಇದೆಯಲ್ಲ, ಆ ಗಿಳಿ ಏನ್ ಮಾಡತ್ತೆ, ಋಷಿಯ ಜೊತೆಗೆ ಇದ್ದು 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 ಋಷಿಯ ತರಾನೇ ಆಗೋಗುತ್ತೆ. ಇನ್ನೊಂದು ಗಿಳಿ ಏನಿತ್ತಲ್ಲ, ಕಟುಕರ ಮನೆ ಮುಂದೆ ಹೋಗಿ ಬಿದ್ದಿತ್ತಲ್ಲ, ಆ ಗಿಳಿ ಕಟುಕರ ಭಾಷೆಯನ್ನೇ ಕಲ್ತ್ಕೊಂಡ್ಬಿಡತ್ತೆ. ಒಂದ್ಸರ್ತಿ ಹೀಗೆ ರಾಜ ನಗರ ಪ್ರದಕ್ಷಿಣೆ ಹಾಕೊಂಡು ಬರ್ತಾ 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 ಅಲ್ಲೊಂದು ಮರದ ಮೇಲೆ ಕಟುಕರ ಒಂದು ಜಾಗ, ಅದು ಕಟುಕರು ಇರೋದಿಲ್ಲ ಅಲ್ಲಿ. ಅಂದ್ರೆ ಅಲ್ಲೊಂದು ಪಂಜರದ ಒಳಗಡೆ ಈ ಗಿಣಿಯನ್ನ ನೇತು ಹಾಕಿರ್ತಾರೆ. ರಾಜ ಬಂದ್ಕೂಡ್ಲೆ, ಯಾರೋ ನೀನು ಇಲ್ಲಾಗ ಬಂದೆ, ಏನ್ ಮಾಡ್ತಿದ್ಯಾ ನೀನು, ನಿನ್ನ ಕೊಂದು ಹಾಕ್ಬಿಡ್ತೀನಿ ಅಂತ ಹೇಳುತ್ತೆ. ಅದೇ ರಾಜ ಇದ್ಯಾಕೆ ಹಿಂಗ್ ಮಾತಾಡ್ತಿದೆ ಅಂತ ಅನ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾನೆ. ಅಲ್ಲೊಂದು ಋಷಿ ಆಶ್ರಮ ಕಾಣುತ್ತೆ. ಅಲ್ಲಿ ಹೋಗಿ ಸ್ವಲ್ಪ ನಾನು ಆರಾಮ್ ಮಾಡೋಣ ಅಂತ ಹೇಳಿ ಒಳಗೆ ಹೋಗ್ತಾನೆ. ಆಗ ಅಲ್ಲಿ ಇನ್ನೊಂದು ಗಿಣಿ ಇರುತ್ತೆ. ಆ ಗಿಣಿಯನ್ನ ಪಂಜರಕ್ಕೆ ಹಾಕಿಟ್ಟಿರೋದಿಲ್ಲ, ಆದ್ರೆ ಆ ಗಿಣಿ ಆಶ್ರಮದಲ್ಲೇ ಇರುತ್ತೆ. ಆ ಗಿಣಿ ರಾಜನಿಗೆ, ಓ ನಮಸ್ಕಾರ ಸ್ವಾಮಿ, ಬಂದ್ರಾ, ಬನ್ನಿ ಕೂತ್ಕೊಳ್ಳಿ, ಅಲ್ಲಿ ಪಕ್ಕದಲ್ಲಿ ನೀರಿದೆ, ದಯವಿಟ್ಟು ತಗೊಳ್ಳಿ, ಋಷಿಗಳಿನ್ನೇನು ಸ್ವಲ್ಪ ಹೊತ್ತಿಗೆ ಬಂದು ಬಿಡ್ತಾರೆ ಅಂತ ಹೇಳುತ್ತೆ. ಈ ಕತೆ ಯಾಕೆ ಹೇಳಿದೆ ಅಂತಂದ್ರೆ, ಈ ಕಥೆಯ ಸಾರಾಂಶ ಏನು ಅಂತ ಕೇಳಿದ್ರೆ, ನಾವೆಲ್ಲರೂ ಈ ಋಷಿಯ ಆಶ್ರಮದ ಗಿಳಿಗಳಾಗಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸುಗಮ ಸಂಗೀತ ಗಂಗಾದ ಈ ನಾವೆಲ್ಲ ಮಕ್ಕಳು ಇವತ್ತೇನು ಹಾಡ್ತಾ ಇದ್ದೀವಿ, ಈ ಶಿಶು ಸಾಹಿತ್ಯದ ಆವರಣದ ಒಳಗಡೆ ಬಂದು ಈ ಗಿಳಿಗಳ ತರ ಆಗ್ತಿದ್ದೀವಿ.
ನಮ್ಮ ಕನ್ನಡದ ಮಹನೀಯರು ಕವಿಗಳು ಹೇಳಿದಂತಹ ಮಾತುಗಳನ್ನ ಮತ್ತೆ 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 ಹೇಳ್ತಾ ಹೇಳ್ತಾ ನಾವು ಆ ಋಷಿಯ ಆಶ್ರಮದ ಗಿಣಿಗಳಾಗ್ತಿದ್ದೇವೆ. ಆ ರೀತಿ ಸಮಾಜದ ಸತ್ಪ್ರಜೆಗಳನ್ನು ನಿರ್ಮಾಣ ಮಾಡುವಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿರುವಂತಹ ಸಂಸ್ಥೆಗೆ ಅಭಿನಂದನೆಗಳು. ಹಾಗೆ ವೇದಿಕೆ ಮೇಲೆ ಅನೇಕ ಜನ ತಾಯಂದಿರು ಕೂತಿದ್ದಾರೆ. ನಾನು ಅವರೆಲ್ಲರಿಗೂ ಆಭಾರಿಯಾಗಿರ್ತೇನೆ. ಯಾಕಂತಂದ್ರೆ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ಶಶಿ ಆಂಟಿ ನಮಗೆ ಗಮಕ ಕಲಿಯನ್ನ, ಅದ್ಭುತವಾಗಿರುವಂತಹ ಗಮಕ ಕಲಿಯನ್ನ ಇತ್ತೀಚೆಗಂತೂ ತುಂಬಾ ವಿರಳವೇ ಆಗೋಗಿದೆ. ಅವುಗಳನ್ನ ಹಳೆಗನ್ನಡ ಇರಬಹುದು, ಆ ರಾಗಗಳಿರಬಹುದು, ಈ ರೀತಿಯಾಗಿ ಆ ಘಟನೆಗಳನ್ನ ಪರಿಚಯ ಮಾಡಿಕೊಡೋದ್ರ ಮೂಲಕ, ಮಹಾಭಾರತವನ್ನು ಹೇಳೋದ್ರ ಮೂಲಕ ಬಹಳ ಅದ್ಭುತವಾಗಿರುವಂತಹ ಕೆಲಸ. ಸುಮಾಂಟಿ ಇರ್ಬೋದು ಅಥವಾ ತುಂಬಾ ಅನೇಕ ಲಕ್ಷ್ಮೀ ಆಂಟಿ, ಜಯಲಕ್ಷ್ಮಿ ಆಂಟಿ ಇದ್ದಾರೆ. ಸೊ ಇಲ್ಲಿರುವಂತಹ ಎಲ್ಲರೂ ಕೂಡ ಅದೇ ರೀತಿಯಾಗಿರುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. ಹಾಗೆ ಇಲ್ಲಿರುವಂತಹ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಮತ್ತು ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಯಾಕೆ ಅಂತಂದ್ರೆ ಇಡೀ ಜಗತ್ತಿನಲ್ಲಿರೋರೆಲ್ಲ ಆನ್ಲೈನ್ ಕ್ಲಾಸ್ ಒಳಗಡೆ ಬಂದಿಯಾಗೋ ಕೂತ್ಕೊಂಡಿದ್ದಾರೆ. ಆದ್ರೆ ನಾವು ಮಾತ್ರ ಕುವೆಂಪು ಕಲಾ ಮಂದಿರದ ಒಳಗಡೆ ಆರಾಮಾಗಿ ಖುಷಿ ಅಂತ ಮಜಾ ಮಾಡ್ತಾ ಶಿಶುಗೀತೆಗಳನ್ನ ಹಾಡ್ಕೊಂಡಿದ್ದೀವಿ. ಹೌದೋ ಇಲ್ವೋ? ಎಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಈ ಹಾಡಿನ ಪ್ರಾಕ್ಟೀಸ್ ಅನ್ನು ನಾವು ಯಾವತ್ತೂ ಬಿಡೋದು ಬೇಡ. ಈ ಹಾಡುಗಳು ಕೊನೆ ತನಕ ನಮ್ಮ ಮನಸ್ಸಲ್ಲಿ ಹಿಂಗೆ ಗುಣಗುಣಿಸ್ತಾ ಇರ್ಲಿ ಅಂತ ಹೇಳ್ತಾ, ನಾವ್ಯಾರು ಕಾಂಪಿಟೇಟಿವ್ ಯುಗದ ಆಚೆಗೆ ಹೋಗದಲೇ ಸಾಹಿತ್ಯ ನಮ್ಮೊಳಗೊಂದು ಸೃಜನಾತ್ಮಕವಾದಂತಹ ಅಭಿವ್ಯಕ್ತಿಯನ್ನು ನಿರ್ಮಾಣ ಮಾಡಲಿ, ಸಮಾಜಕ್ಕೆ ಸತ್ಪ್ರಜೆಯನ್ನು ಕೊಡಲಿ ಅನ್ನುವಂತಹ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಇನ್ನು ಹೆಚ್ಚಿನ ಶ್ರೇಯಸ್ಸನ್ನು ಸಿಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಅದ್ರ ಮೂಲಕ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಇವರಲ್ಲಿ ಎಷ್ಟು ಗಟ್ಟಿತನ ಇದೆ ಅಂದರೆ ಗೊತ್ತಾಗುತ್ತೆ. ಪುಸ್ತಕ ಪ್ರಾಧಿಕಾರದಿಂದ ಆಯ್ಕೆಯಾದ ಭಾವಮೂರು ಕವನ ಸಂಕಲನ ಬಿಡುಗಡೆ, ಅದೇ ಇವರಲ್ಲಿರುವ ಗಟ್ಟಿತನ ಅದಕ್ಕೆ ಒಂದು ಸಾಕ್ಷಿಯಾಗಿದೆ. ದೇವರು ಹೆಚ್ಚಿನ ಶ್ರೇಯಸ್ಸನ್ನು ಕಳಿಸಲಿ ಅಂತ ಹಾರೈಕೆ ಮಾಡ್ತಾರೆ. ಶ್ರೀ ವೇದಿಕೆ ಮೇಲಿರೋ ಸಹವರ್ತಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ಗುರು ಹಿರಿಯರೇ, ಕಿರಿಯರೇ, ಮಾತೆ, ಈ ಶೀರ್ಷಿಕೆನೇ ಎಷ್ಟು ಸೊಗಸಾಗಿದೆ ಅಂದರೆ ಹಿರಿಯರ ಲೇಖನಿ ಚಿಣ್ಣರ ಧ್ವನಿ ಅಂತ ಇದೆ. ಈ ತಲೆಬರಹ ಎಷ್ಟು ಸುಂದರವಾಗಿದೆ ಅಂತಂದರೆ, ಹಿರಿಯ ಅಂದರೆ ಕವಿ ಸಾಹಿತ್ಯ, ಅವನ ಬರಹದ ಮೂಲಕ ಬರುವ ಸಾಹಿತ್ಯ ಮಕ್ಕಳ ಧ್ವನಿಯಲ್ಲಿ ಹಾಡಾಗಿ ರೂಪುಗೊಂಡಾಗ ಎಷ್ಟು ಮಾಧುರ್ಯ ತುಂಬುತ್ತೆ, ಎಷ್ಟು ಸಂತಸ ಉಂಟು ಮಾಡುತ್ತೆ ಅನ್ನೋದೇ ಈ ಹಿರಿಯರ ಧ್ವನಿ ಚಿಣ್ಣರ ಧ್ವನಿ, ಹಿರಿಯರ ಲೇಖನಿ ಚಿಣ್ಣರ ಧ್ವನಿ ಅನ್ನೋದನ್ನ ನಾವು ಕಂಡುಕೊಳ್ಬೋದು. ಹಿಂದೆ ರತ್ನಾಕರ ವರ್ಣಿ ದಾಸರ ಕಾಲದಲ್ಲೇ ಈ ಶಿಶು ಸಾಹಿತ್ಯ ರೂಪುಗೊಂಡಿತ್ತು ಅಂತ ಹೇಳ್ಬೋದು. ಇದರಲ್ಲಿ ಪುರಂದರದಾಸರ ಕೆಲವೊಂದು ಗೀತೆಗಳನ್ನ ನಾವು ಸಾಹಿತ್ಯವನ್ನು ನೋಡ್ತಾ ಹೋದರೆ, ಮನೆಯೊಳಗಾಡೋ ಗೋವಿಂದ ನೆರೆ ಮನೆಗಳಿಗೆ ಹೋಗುವುದಾಗ ಚಂದ, ಮನೆಯೊಳಗಾಡೋ ಗೋವಿಂದ ಅಂದರೆ ಮಗು ನಿಮ್ಮ ಮನೇಲೇ ಇರು, ನಾವು ಕೆಲಸದಲ್ಲಿ ತೊಡ್ಕೊಂಡಿರ್ತೀವಿ, ನಮಗೆ ಬೇರೆ ಸಂಗತಿಗಳು ನಮಗೆ ಗೊತ್ತಾಗೋದಿಲ್ಲ, ಹಾಗಾಗಿ ನಮ್ಮ ಎದುರಲ್ಲಿ ನೀನಿರು ಅಂತ ಹೇಳೋ
ಪದಗಳೇ ಬರುತ್ತೆ ಮಕ್ಕಳಿಗೆ, ಈಗಿನ ಕಾಲದ ಮಕ್ಕಳಿಗೆ ಉಮ್ಮಯ್ಯ ಅಂದರೆ ಹೋಗಯ್ಯ ಅಂತಾರೆ. ಆದರೆ ಇಲ್ಲಿ ಎಷ್ಟು ಚೆನ್ನಾಗಿ ಆ ಒಂದು ಭಯವನ್ನ, ಒಂದು ತಾಯಿ ಮತ್ತು ಮಗುವಿನ ಮಮತೆಯನ್ನ ಎಷ್ಟು ಚೆನ್ನಾಗಿ ಕಟ್ಕೊಳ್ತಾರೆ ಅನ್ನೋದನ್ನು ಇಲ್ಲಿ ದಾಸರು ಆಗಿನ ಕಾಲದಲ್ಲೇ ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗೆ ಇನ್ನು ಮತ್ತೆ ಸೂರದಾಸರ ಸಾಹಿತ್ಯ ತೆಗೆದುಕೊಂಡ್ರೆ ಅಲ್ಲೂ ಅಷ್ಟೇ ಅಮ್ಮ ಮತ್ತು ಮಗುವಿನ ತುಂಟಾಟವನ್ನ, ಅವನು ಅದನ್ನು ಸಮರ್ಥಿಸಿಕೊಳ್ಳುವ ರೀತಿಯನ್ನ ಸೂರದಾಸರು ಯಾವ ರೀತಿ ಕಟ್ಕೊಟ್ಟಿದ್ದಾರೆ ಅಂತಂದ್ರೆ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಅಂದ್ರೆ ತಾನು ಮಾಡಿ ತುಂಟಾಟನು ಕೂಡ ಅವನು ಹೇಗೆ ಸಮರ್ಥನೆ ಮಾಡ್ಕೋತಾನೆ ಅನ್ನೋದನ್ನು ಕೂಡ ಇಲ್ಲಿ ಕೃಷ್ಣನ ಹಾಡಿನಲ್ಲಿ ಸೂರದಾಸರು ಕಟ್ಕೊಟ್ಟಿದ್ದಾರೆ. ನಂತರ ಜನಪದ ಸಾಹಿತ್ಯದಲ್ಲೂ ಕೂಡ ನಾವು ಶಿಶು ಸಾಹಿತ್ಯ ಅನುಭಾವಿಕವಾಗಿ ಬಂದದ್ದನ್ನ ಹಿರಿಯರ ಬಾಯಲ್ಲಿ ಲಾಲಿ ಹಾಡು, ಜೋಗುಳದ ಹಾಡು ಅಥವಾ ಬೇರೆ ರೀತಿ ಸಂತೈಸುವ ಹಾಡಾಗಿ ನೋಡಿದ್ದೀವಿ. ಅಲ್ಲಿ ಒಂದು ಸಾಹಿತ್ಯ ಯಾವ ರೀತಿ ಮೂಡಿ ಬರುತ್ತೆ ಅಂದರೆ, ಎಷ್ಟು ಚೆನ್ನಾಗಿ ಕಂದನ್ನ ಅವಳು ರಮಿಸ್ತಾಳೆ ಅಂತಂದ್ರೆ, ಆಡ ಬಂದು ಮಗುನ ಯಾವ ರೀತಿ ಅವಳ ರಮಿಸಕ್ಕೆ ಆ ಒಂದು ಸಾಹಿತ್ಯವನ್ನು ಉಪಯೋಗಿಸ್ಕೊತಾಳೆ ಅನ್ನೋದನ್ನು ನೋಡಿದ್ವಿ. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನು, ಆಡಿ ಬಾಯನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿನೀರು, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ನಾನಿನ್ನ ಪಾದ ಪೂಜೆ ಮಾಡಿ ಅಂತ ಹೇಳ್ತಾಳೆ. ಹಾಗೆ ಮಗು ಅಳ್ತಿದ್ದಾಗ ಸಮಾಧಾನ ಮಾಡಕ್ಕೆ ಯಾವ ರೀತಿ ಅವಳು ಬುದ್ಧಿ ಉಪಯೋಗಿಸ್ತಾಳೆ ನೋಡಿ. ಅದನ್ನ ಜನಪದ ಇದರಲ್ಲಿ ನೀವು ನೋಡ್ಬೇಕು, ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ ಅನ್ನಕ್ಕೆ. ಯಾಕಳವೆ ಎಲ್ಲರಂಗ ಬೇಕಾದು ನಿನಗೆವೆ, ನಾಕೆಮ್ಮೆ ಕರೆದ ನೊರೆಹಾಲು, ನಾಕೆಮ್ಮೆ ಕರೆದ ನೊರೆಹಾಲು ಸಕ್ಕರೆ ಬೇಕಾದು ನಿನಗಿವೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹಾಗೆ ಅವನು ತುಂಬಾ ಹಠ ಮಾಡಿದಾಗ ಇಲ್ಲಿ ಎಷ್ಟು ಹಠವಂತ ಮಗು ಯಾವ ರೀತಿ ಅವನನ್ನು ಒರೆಸ್ತಾಳೆ ಅಂದ್ರೆ, ಸಕ್ಕರೆಯ ಸವಿಗಾರ ಬೀಳ್ಯದ ರುಚಿಗಾರ ವೀರಭದ್ರನ ಅವತಾರ ನನಕಂದ ಹೇಗೆ ಸಂಬಳಿಸಲಿ ಹಳೆದವ. ಅಂದ್ರೆ ಇಷ್ಟೊಂದು ಹಠ ಮಾಡೋ ಮಗು ನಾನು ಹೇಗೆ ಸಂಬಳಿಸಲಿ ಅಂತ ಯೋಚನೆ ಮಾಡೋ ಒಂದು ರೀತಿಯಲ್ಲಿ ಆ ತಾಯಿ ಯೋಚನೆ ಮಾಡ್ತಾಳೆ. ಆ ವೀರಭದ್ರನ ಅವತಾರಕ್ಕೆ ಅದನ್ನ ಮುನ್ನುಡಿಯಾಗಿ ತಗೊಳ್ತಾಳೆ. ಹಾಗೆ ಶಿಶುಗೀತೆಗಳ ಜನಕ ಎಂದಕ್ಕೆ ಆ ಥರದ ಪಂಜೆ ಮಂಗೇಶ್ವರ ನಾಗರ ಹಾಗೆ ಹಾವಳು ಹೂವೆ ಹಾಡನ್ನು ನಾವು ಈಗ ತಾನೇ ಕೇಳಿದ್ದೇವೆ. ಅದನ್ನ ಪ್ರಸ್ತಾಪ ಮಾಡಿದ್ದು ತನ್ಮಯಿ. ಯಾಕೆ ಇದರಲ್ಲಿ ಇರೋ ಸ್ವಾರಸ್ಯ ಏನು ಅಂತಂದ್ರೆ, ಯಾಕೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ರೆ, ಆ ಪದಗಳ ಸಾಲಿನ ಕೊನೆಯಲ್ಲಿರುವ ಹಾಡು ಪುಂಗಿಯನಾದಂತೆ ನಮ್ಮನ್ನ ಅಂದ್ರೆ ಮಕ್ಕಳನ್ನ ಸೆಳೆಯುತ್ತೆ. ಅದು ಆ ಮಕ್ಕಳು ಹಾವು ಹೇಗಿರುತ್ತೆ, ಅದರ ಅನುಭವ ಏನು ಅನ್ನೋ ಅನುಭೂತಿಯನ್ನ ತಾವೇ ಸ್ವಂತ ಅನುಭವಿಸುವಂತಹ ಒಂದು ಅನುಭವವನ್ನ ಇದು ಕಟ್ಟಿಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಕವಿ HSV ಅವರು ಮಕ್ಕಳ ಸಾಹಿತ್ಯ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಮಕ್ಕಳ ಮನಸ್ಸು ಅರಳಿಸಿ, ಕುತೂಹಲ ಕೆರಳಿಸಿ, ಕಲ್ಪನೆಯ ರೂಪಿಸಿ, ಭಾವನೆಗಳನ್ನು ಪ್ರಚೋದಿಸಿ, ಆನಂದದಲ್ಲಿ ಮೀಸಿ ಅವರ ವ್ಯಕ್ತಿತ್ವವನ್ನು ರೂಪಿಸುವ ಸಾಹಿತ್ಯವೇ ಮಕ್ಕಳ ಸಾಹಿತ್ಯ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಎಷ್ಟೊಂದು ಕಾರ್ಯ ರೂಪುಗೊಂಡಿದೆ ಅಂತ ಹೇಳ್ಬೋದು. ಮಕ್ಕಳ ಸಾಹಿತ್ಯ ಅಂದ್ರೆ ಸುಮ್ಮನೆ ದೊಡ್ಡ ಸಾಹಿತ್ಯ ಬೇಕಾದ್ರೆ ಸುಮ್ಮನೆ ನಾವು ಬರೆದು ಬಿಡ್ಬೋದು, ಆದರೆ ಮಕ್ಕಳ ಸಾಹಿತ್ಯವನ್ನು ಬರೆಯೋದಕ್ಕೆ ಅಷ್ಟೇ ಕಷ್ಟ. ಅದಕ್ಕೆ ಹಾಗೆ ಮುಂದುವರೆದು ಹೇಳ್ತಾರೆ, ಮಕ್ಕಳ ಕವಿ ಆಗುವನು ಯಾರು ತನ್ನೊಳಗೆ ಮಗುವೊಂದನ್ನ ಸಲಹುತ್ತಾನೋ ಅವನು ಮಾತ್ರ ಮಕ್ಕಳ ಸಾಹಿತ್ಯ ಆಗಲ್ಲ ಅಂತ ಹೇಳ್ತಾರೆ. ನಮ್ಮ ಈ ನಿಟ್ಟಿನಲ್ಲಿ ನಮ್ಮ ದೀಕ್ಷಿತರು ಸಹ ತಮ್ಮ ಮೊಮ್ಮಗು ಸಲಹುತ್ತಾ ಇತ್ತೀಚೆಗೆ ಒಂದು ಲಾಲಿ ಹಾಡು ಬರೆದಿದ್ದು ಸಂಗೀತ ಸಂಯೋಜನೆ ಸುಧೀರ್ MS ಅವರು ಮಾಡಿ ಪೂಜ್ಯ ಮೋಹನವರ ಹಾಡಿದ್ದಾರೆ. ಸೊಗಸಾಗಿದೆ, ಕೇಳಿ ಆನಂದಿಸಿ ಅಲ್ಲ. ಹಾಗೆ ಮುಗ್ವಿನ ಷಡಕ್ಷರಿಯ ತಿರುಕನ ಕನಸಾಗಿರ್ಬೋದು. ಹಾಗೆ ಇರುವೆ ಇರುವೆ ಕರಿಯ ಇರುವೆ ನಾನು ಜೊತೆಗೆ ಬರುವೆ, ಆಡಲಿಕ್ಕೆ ಅಮ್ಮನಿಂದ ಕರಣಿ ಬೆಲ್ಲ ತರುವೆ. ಅಂದ್ರೆ ಇಲ್ಲಿ ಶಿಶು ಮತ್ತೆ ಕಾಲ ಮತ್ತೆ ಕೀಟಗಳ ಒಂದು ಸಂಬಂಧ, ಆ ಕಾಲಘಟ್ಟಕ್ಕೆ ಅವು ಏನೇನು ಮಾಡ್ತವೆ ಅನ್ನೋದನ್ನು ಕೂಡ ಅವು ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಹಾಗೆ ಚಲನಚಿತ್ರ ಗೀತೆಗಳಲ್ಲೂ ಈ ಶಿಶು ಗೀತೆಗಳನ್ನು ಯಾವ ರೀತಿ ಬಳಸ್ಕೊಂಡಿದ್ದಾರೆ, ಅವುಗಳ ಸೊಗಸು ಎಷ್ಟು ಚೆನ್ನಾಗಿದೆ ನೋಡಿ. ಧರ್ಮಸೇನೆದು ಒಂದು ಇದಿದೆ, ಚಂದಮಾಮ ತಂದ ಇಳಿಗೆ ಮುದ್ದಿಸಿ ಕೊಡುವೆ, ಇಂದ್ರಲೋಕದ
ಪೂಜಿಸಿ ನಲಿವೆ, ಅಕ್ಕರೆ ತುಂಬಿದ ಸಕ್ಕರೆ ಹಾಲಿನ ಬಟ್ಟಲನ್ನ ಕೊಡುವೆ, ನಿನ್ನ ಕೂಡಲಾಲಿ ಹಾಡಿ ಜೋಜೋ ಎನ್ನುವೆ. ಅಲ್ಲಿ ಎಷ್ಟೊಂದು ಅರ್ಥ ಬರ್ತದೆ. ಮಕ್ಕಳನ್ನು ರಮಿಸುವ ಒಂದು ನೀತಿಗಳನ್ನು ಅಲ್ಲಿ ನಮಗೆ ಸಾಹಿತಿ ತಿಳಿಸ್ಕೊಡ್ತಾನೆ. ಹಾಗೆ ಹೆಣ್ಣಿಗೆ ಮಗುವೊಂದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಹೂವೊಂದು ಬೇಕು ಬಳ್ಳಿಗೆ, ಮಗುವೊಂದು ಬೇಕು ಹೆಣ್ಣಿಗೆ. ಕಂದನ ಸಂತೋಷವೇ ಆ ತಾಯಿಯ ಒಂದು ಆತ್ಮ ಆಗುತ್ತೆ. ಅವಳಿಗೆ ಒಂದು ಸಂತೋಷಕ್ಕೆ, ಅವಳ ಜೀವನಕ್ಕೆ ಅದೇ ಒಂದು ನಾಂದಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವೇ ಮನೆಯಲ್ಲಿ ಮೊಮ್ಮಕ್ಕಳನ್ನ ತೂಗುವಾಗ ಎಷ್ಟು ಚೆನ್ನಾಗಿ ಆ ಹಾಡುಗಳನ್ನು ನಾವು ಆ ತೂಗಿಸುವಾಗ ಹೇಳ್ತೀವಿ ಅಂದರೆ, ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳೊತ್ತು ಮಲಗು ಮಗು ಇಂತ ಹಾಡು ಹೇಳ್ತೀವಿ. ಆಮೇಲೆ ಜೋಜೋ ಲಾಲಿನ ಹಾಡುವೆ ಹೇಳ್ತೀವಿ. ಹೀಗೆ ಆಮೇಲೆ ಕೃಷ್ಣ ಎಷ್ಟು ಹಠ ಮಾಡ್ತಿದ್ವಿ, ಅವನನ್ನ ಮಲಗಿಸುವಾಗ ಆ ತಾಯಿ ಹೇಗೆ ಹೇಳ್ತಿದ್ವು ಅಂದರೆ, ಜೋಜೋ ಜೋಂಡ ಪರಮ ಪ್ರಚಂಡ ಆ ಥರ ಹೇಳ್ಬೋದು. ಆಮೇಲೆ ಶ್ರೀಕೃಷ್ಣ ಜನಿಸಿದ ಧರೆಯಲ್ಲಿ ಆ ಥರ ಗೀತೆಗಳು ಹಾಗಿರ್ಬೋದು. ಆಮೇಲೆ ಕೃಷ್ಣನ ಲಾಲಿ ಹಾಡುಗಳಾಗಿರ್ಬೋದು. ಈ ಥರ ಲಾಲಿ ಹಾಡುಗಳನ್ನ ಹೇಳಿ ಮಕ್ಕಳನ್ನು ಅಕ್ಕರೆಯಿಂದ ನಾವು ಯಾವ ರೀತಿ ಪಾಲಿಸಿ ಪೋಷಿಸ್ತೀವಿ ಅದು ಶಿಶುಗೆ ಇಷ್ಟ ಆಗಿ ಆ ಒಂದು ಮಕ್ಕಳು ಕೂಡ ನೆಮ್ಮದಿಯಿಂದ ಮಲಗ್ತೇವೆ ಅಂತ ಹೇಳ್ಬೋದು. ಈಗ ಸಮಯದ ಅಭಾವದಿಂದ ಶಿಶು ಸಾಹಿತ್ಯದ ಬಗ್ಗೆ ಆಯಿತು. ಇನ್ನು ನಮ್ಮ ಸಂಗೀತ ಗಂಗಾ ಸಂಸ್ಥೆ ಬಗ್ಗೆ ಮಾತಿಗೆ ಏನೇ ಇಲ್ಲ. ಹಾಗಾಗಿ ಒಂದು ಕವನದ ಇದರಲ್ಲಿ ನಾನು ಆ ಸಂಸ್ಥೆ ಮೂಲಕ ನನ್ನ ಭಾವನೆಗಳನ್ನು ತೋಡ್ಕೊಂಡಿದ್ದೀನಿ. ಪ್ರೀತಿಯ ಸಂಗೀತ ಗಂಗಾ, ನಿನ್ನ ನಾಮರೆಯಲ್ಲಿ ಹ್ಯಾಂಗ, ನಿನ್ನ ನಾಮರೆಯಲ್ಲಿ ಹ್ಯಾಂಗ. ಹಾಡುತ್ತಿದ್ದೇವೋ ನಾವೊಂದು ಹಾಡು ಹೇಗೋ ಹಾಗೆ, ಹಾಡುತ್ತಿದ್ದೇವೋ ಹಾಡು ನಾವು ಹೇಗೋ ಹಾಗೆ, ಸಂಗೀತವೆಲ್ಲ ಕಲಿಸಿದ್ದು ಅದ ಹಾಡಬೇಕು ಹೀಗೆ, ಅದ ಹಾಡಬೇಕು ಹೀಗೆ. ನಡೆಯುತ್ತಿದ್ದೆವು ತಿಂಗಳಿಗೊಮ್ಮೆ ಶಿಬಿರಗಳು, ಅದರಿಂದ ಕಲಿಯುತ್ತಿದ್ದೆವು 10 ಹಲವು ಹಾಡುಗಳು, ಅದರಿಂದ ಕಲಿಯುತ್ತಿದ್ದೆವು 10 ಹಲವು ಹಾಡುಗಳು. ವರ್ಷಕ್ಕೊಮ್ಮೆ ಗೀತಗಾಯನ ಉತ್ತಮ ಕಾರ್ಯಕ್ರಮಕ್ಕೆ ವ್ಯಕ್ತವಾಗುತ್ತಿತ್ತು ಮುಗಿಯದ ಕರತಾಡನ, ತುಂಬಿ ಬರುತ್ತಿತ್ತು ನಮ್ಮೆಲ್ಲರ ತನುಮನ, ತುಂಬಿ ಬರುತ್ತಿತ್ತು ನಮ್ಮೆಲ್ಲರ ತನುಮನ. ಕವಿ ಸಾಹಿತಿಗಳು ಬಂದು ಹಾಕಿಕೊಟ್ಟರು ಶಿಬಿರಗಳಿಗೆ ಭದ್ರ ಬುನಾದಿ, ಕವಿ ಸಾಹಿತಿಗಳು ಬಂದು ಹಾಕಿಕೊಟ್ಟರು ಶಿಬಿರಗಳಿಗೆ ಭದ್ರ ಬುನಾದಿ. ಅದರಿಂದಾಗಿಯೇ ಬೆಳೆದು ನಿಂತಿದೆ ನಮ್ಮ ಸಂಸ್ಥೆ, ಈ ರೀತಿ ನಿಮ್ಮ ಸಮ್ಮುಖದಿ, ಈ ರೀತಿ ನಿಮ್ಮ ಸಮ್ಮುಖದಿ. ಅಧ್ಯಕ್ಷರು ಪ್ರತಿ ಕಾರ್ಯಕ್ರಮ ನೀಡುತ್ತಿದ್ದ ಸಹಕಾರದ ಗಮ್ಮತ್ತು, ಕಾಮತರ ಕಿಮ್ಮತ್ತು, ಕಾರ್ಯಕಾರಿ ಸಮಿತಿಯವರ ಕಾರ್ಯಪಾಲನೆ, ಸದಸ್ಯರ ಸಮಯೋಚಿತ ಸಮಾಲೋಚನೆ, ಸಂಚಾಲಕರ ಮಿಂಚಿನ ಸಂಚಲನೆ, ಎಲ್ಲದರ ಮಾತೃ ಸ್ವರೂಪ ನಮ್ಮ ಸಂಗೀತ ಗಂಗಾನೇ, ನಮ್ಮ ಸಂಗೀತ ಗಂಗಾನೇ. ಇಂದು ನಮ್ಮಲ್ಲಿ ಬೆಳೆದ ಸಿಂಧು, ಸೌಮ್ಯ, ಲತಾ, ಸ್ಮಿತಾ, ಅನ್ನಪೂರ್ಣ, ಶಿಲ್ಪ ಮುಂತಾದ ಗಾಯನ ವೃಕ್ಷದ ಕುಡಿಗಳು ಹಾಕಿದೆ ಹಾಡಿನ ಸವಿ ಬೆರೆತ ಇಂಪು ಬಿಗಿರುತ್ತಿರುವ ಸುಮಗಳಾಗಿವೆ. ಈ ನಮ್ಮ ಸಂಸ್ಥೆಯಲ್ಲಿ ಯಶಸ್ಸಿನ ರೇಖೆಗಳು ವಿಸ್ತಾರವಾಗಲಿ, ಮಲ್ಲಿಗೆ ಕಂಪು ಎಲ್ಲೆಡೆ ಹರಡಲಿ, ಗಾಯಕರ ಪಯಣ ಸುದೀರ್ಘವಾಗಲಿ, ಹೊಸ ಹೊಸ ರತ್ನಗಳು ಉದಯಿಸುತ್ತಿರಲಿ, ನವಸುಮಗಳು ಸೊಬಗು ನೀಡಲಿ ಎಂದು ಹಾರೈಸುತ್ತಾ ಈ ದಿನ ಅಧ್ಯಕ್ಷರಾಗಿದ್ದಕ್ಕೆ ನಾನೆಷ್ಟು ದಕ್ಷಿಣ ಗೊತ್ತಿಲ್ಲ ನನಗೆ. ಸಂಗೀತ ಗಂಗಾ ಸಂಸ್ಥೆ ಅಧ್ಯಕ್ಷರಾದ ಕೃಷ್ಣೇಗೌಡರು, ನನ್ನ ಗುರು ಹಿತೈಷಿಗಳಾದ ಗಿರಿಜಾಶಂಕರ್ ಅವರು, ಮತ್ತೋರ್ವ ಗುರು ಕಾಮತವರು, ದೀಕ್ಷಿತರು, ಜೊತೆಗೆ ನಿಂತ ಸ್ನೇಹಿತರೆಲ್ಲರಿಗೂ ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಈ ಸಾಧನೆ, ನಮ್ಮ ಅಲ್ಪ ಮಟ್ಟದ ಸಾಧನೆಗೆ ಕಾರಣ ಏನಂದರೆ ನಮ್ಮ ಕುಟುಂಬ, ಪತಿಯ ಸಹಕಾರ, ನಿಮ್ಮೆಲ್ಲರ ಮಮಕಾರ, ಇದೆಲ್ಲರಿಂದ ರೂಪುಗೊಂಡಿದ್ದೆ ಈ ನಿಮ್ಮ ರತ್ನಾಭಾಸ್ಕರ. ನಿಮಗೆ ನಮ್ಮ ನಮಸ್ಕಾರ. ಇವತ್ತು ನಾನು ಶಶಿಕಲಾ ಶಿವಶಂಕರಿಯಿಂದ ಶ್ರೀ ಗುರುಭ್ಯೋ ನಮಃ. ಇಲ್ಲಿರುವ ಎಲ್ಲ ಗಣ್ಯರಿಗೂ ವಂದನೆಗಳು, ಪೋಷಕರಿಗೆ ವಂದನೆಗಳು, ಪತ್ರಕರ್ತರಿಗೆ, ನಮ್ಮ ಸಂಗೀತ ಟ್ರಸ್ಟಿಗಳಿಗೆ, ಮಕ್ಕಳ ತಾಯಂದಿರಿಗೆ, ಮಕ್ಕಳಿಗೆ, ನಗರದ ನಾಗರಿಕರಿಗೆ, ಫೋಟೋಗ್ರಾಫರ್ಗಳಿಗೆ, ಸರ್ವರಿಗೂ ಪ್ರೀತಿಯ ವಂದನೆಗಳು. ಎಲ್ಲ ಕಾತರದಿಂದ ಕಾಯ್ತಾ ಇದ್ದೀರಿ. ಈಗ ಮಕ್ಕಳು ಹಾಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳ ಸಾಹಿತ್ಯದ ಬಗ್ಗೆ ಹಾಗೂ ಎಲ್ಲ ಅತಿಥಿಗಳ ನುಡಿಗಳನ್ನ ಕೇಳಬೇಕು. ಇವಾಗ ಹಾಡುಗಳ ಹಬ್ಬ ಆರಂಭ ಆಗುತ್ತೆ. ರತ್ನಾಭಾಸ್ಕರ್ ಅವರು ನಮ್ಮ ಸಂಗೀತ ಗಂಗಾ ಸಂಸ್ಥೆಯ ಬಗ್ಗೆ ಹೇಳಿದ್ರು. ಸಂಗೀತ ಗಂಗಾ ಕಳೆದ 22 ವರ್ಷಗಳಿಂದ ಅನೇಕ
ಗಾಯಕರನ್ನ ಇಲ್ಲಿ ತಯಾರು ಮಾಡಿದೆ. ಅನೇಕ ಗಾಯಕರು ಇವತ್ತು ರಾಜ್ಯಾದ್ಯಂತ ದೇಶದಾದ್ಯಂತ ಹಾಡಿ ಪ್ರಸಿದ್ಧರಾಗಿದ್ದಾರೆ. ಜೊತೆಗೆ ನಮ್ಮ ಸಂಗೀತ ಗಂಗಾ ಅನೇಕ ವಿನೂತನ ಕಾರ್ಯಕ್ರಮಗಳನ್ನು ಮಾಡ್ತಾ ಸಾಹಿತ್ಯಾಸಕ್ತಿಯನ್ನ ಹಾಗೂ ಸಂಗೀತಾಸಕ್ತಿಯನ್ನ ನಮ್ಮ ಚಿಕ್ಕಮಗಳೂರಿನಲ್ಲಿ ಹೆಚ್ಚಿಸ್ತಾ ಇದೆ. ನಮ್ಮ ಕನ್ನಡ ಭಾಷೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ 2000ಕ್ಕೂ ಹೆಚ್ಚು ಇತಿಹಾಸ ಹೊಂದಿರುವಂತಹ ಒಂದು ಅಪರೂಪದ ಶ್ರೀಮಂತ ಭಾಷೆ. ಇಲ್ಲಿ ಸಾಹಿತ್ಯ, ಸಂಸ್ಕೃತಿ, ಕಲೆ, ವಿಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನದೇ ಆದ ಹಿರಿಮೆಯನ್ನು ಹೊಂದಿದೆ. ಅದರ ಬೆಳವಣಿಗೆಗೆ ಸಾಹಿತ್ಯ ಕ್ಷೇತ್ರ ಎಷ್ಟು ಕಾರಣವಾಗಿದೆ, ಅದರಲ್ಲಿ ಶಿಶು ಸಾಹಿತ್ಯದ ಪಾತ್ರ ಏನು ಅಂತ ನಮ್ಮ ಅತಿಥಿಗಳು ನಿಮಗೆ ಹೇಳಿದರು. ಜೊತೆಗೆ ಈ ಶಿಶು ಸಾಹಿತ್ಯದ ಪ್ರಾಮುಖ್ಯತೆ ಕೂಡ ಹೇಳಿದರು. ಯಾಕೆ ನಾವು ಮಕ್ಕಳಿಗೆ ಹಾಡನ್ನ ಕಲಿಸ್ಬೇಕು ಅಂತ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಹಾಗೆ ನಾವು ಮಕ್ಕಳಿಗೆ ಸಣ್ಣ ವಯಸ್ಸಿಂದಲೇ ಒಳ್ಳೆ ಸಂಸ್ಕಾರ, ನಡೆನುಡಿಗಳನ್ನ ಕಲಿಸ್ತಾ ಇದ್ರೆ ನಮ್ಮ ದೇಶಕ್ಕೆ ಅದ್ಭುತ ಪ್ರಜೆ ಸಿಗ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿಯ ವಿಶಿಷ್ಟತೆನೇ ಆಗ್ತದೆ. ಇಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಆಚಾರ, ವಿಚಾರ, ವಿಶಿಷ್ಟ ಸಂಪ್ರದಾಯ, ನಡವಳಿಕೆಗಳಿವೆ. ನಮ್ಮ ಇಂದಿನ ಮಕ್ಕಳು ನಾಡಿನ ಪ್ರಜೆಗಳಾಗಬೇಕು ಅಂದ್ರೆ ಅದರ ಬುನಾದಿ ಗಟ್ಟಿಯಾಗ್ತಾ ಹೋಗ್ಬೇಕು. ಮಕ್ಕಳ ಸಾಹಿತ್ಯ ಒತ್ತಡದಲ್ಲಿ ತುಂಬಾ ಶಿಷ್ಟು ಭಾಷೆ, ಕವಿ, ಸಾಹಿತ್ಯ ಇದೆಲ್ಲ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಅರ್ಥ ಆಗಲ್ಲ. ಆದ್ರೆ ನಾವು ಕೊಡ್ಬೇಕಾಗಿರುವಂಥದ್ದು ಒಳ್ಳೆ ನಡೆ, ನುಡಿ ಮತ್ತು ಸಂಸ್ಕಾರ. ಉತ್ತಮ ಪ್ರಜೆಗಳಾಗೋದಕ್ಕೆ ದಾರಿದೀಪ ಆಗುವಂತಹ ಒಳ್ಳೆ ಸಾಹಿತ್ಯ. ನಮ್ಮ ಸಾಹಿತ್ಯ ಎಲ್ಲಿಂದ ಆರಂಭ ಆಗುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಗೀತ ಹುಟ್ಟಿನಿಂದ ಚಟ್ಟದವರೆಗೆ ಅಂತ ನಾವು ಹೇಳ್ತೀವಿ. ಇಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಾಡಿನ ಮೂಲಕ, ಸಂಗೀತದ ಮೂಲಕ ಆರಂಭ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಮಕ್ಕಳು ಕಂಡುಹಿಡಿದಿದ್ದಕ್ಕೆ ಮನೇಲಿರೋ ಅಜ್ಜಿ, ತಾತ ಯಾರು ಏನಿರ್ತಾರೆ ಆ ಮಗು ಮುಂದೆ ಕೈ ಆಡಿಸ್ತಾರೆ. ತಾರಮ್ಮಯ್ಯ ಹಾಡು ಅಲ್ಲಿಂದನೇ ಆರಂಭ ಆಗುತ್ತೆ. ತಾರಮ್ಮಯ್ಯ, ರಘುಕುಲ ರಾಮಚಂದ್ರನ ಅಂತ ಆಯಾ ಪ್ರಾದೇಶಕ್ಕೆ ತಕ್ಕನಾಗೆ, ಅಲ್ಲಿ ಸಂಸ್ಕೃತಿಗೆ ತಕ್ಕನ ಹಾಗೆ ತೊಟ್ಟಿಲಿಂದ ಹಾಡು ಪ್ರಾರಂಭ ಆಗುತ್ತೆ. ಅದು ಬೆಳೆದು ಬೆಳೆದು ಗಟ್ಟಿಯಾಗಿ ಇಡೀ ಒಂದು ಸಂಸ್ಕೃತಿಯನ್ನ ರೂಪುಗೊಳ್ಳುವಂತ ಸಾಗ್ತಾ ಹೋಗುತ್ತೆ ನಮ್ಮ ಸಂಗೀತ. ಇವತ್ತು ನಮ್ಮ ಸಂಗೀತ ಗಂಗಾ ಹೊಸ ಒಂದು ಪ್ರಾರಂಭ ಮಾಡ್ತಾ ಇದೆ. ಅಂದ್ರೆ ಇಲ್ಲಿವರೆಗೆ ನಡೆದು ಬಂದಂತ ಹಾದಿಯ ಜೊತೆಗೆ ಹೊಸ ಮಕ್ಕಳನ್ನ, ಹೊಸ ಒಂದು ಪೀಳಿಗೆಯನ್ನ ತಯಾರು ಮಾಡುವಂತಹ ಒಂದು ಹೊಸ ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಚಿಕ್ಕಮಗಳೂರಿನಲ್ಲಿರುವಂತಹ ಎಲ್ಲ ಸಂಗೀತ ಶಾಲೆಗಳ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಮೊದಲನೇ ಗೀತೆ ನಮ್ಮ ವರಕವಿ, ದಾರ್ಶನಿಕ ಅಷ್ಟೇ ಸೊಗಸಾದ ಸಂಯೋಜನೆ ಮಾಡಿದ್ದಾರೆ ಯಶವಂತ ಹಳಿಬಂಡಿಯವರು. ಪಾತರಗಿತ್ತಿ ಪಕ್ಕ ಈಗ ನಿಮ್ಮ ಮುಂದೆ ನಮ್ಮ ಮುಂದಿನ ಪೀಳಿಗೆಯ ಹಾಡುಗಾರರಿಂದ ಇದೀಗ ನಿಮ್ಗಾಗಿ ನಿಮ್ಮ ಚಪ್ಪಾಳೆ ಎಷ್ಟು ಬರ್ತೋ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಮುಂದಿನ ಗೀತೆ ರಾಷ್ಟ್ರಕವಿ ಕುವೆಂಪು ಅವರು ರಚಿಸುವಂತಹ ದೇವರ ಪೆಪ್ಪರ ವೆಂಕಟೇರಮ್ಮ. ಹಾಡುವ ಗಾಯಕರು ತಯಾರಿರಿ. ಹಾಡುವ ಈ ಕಲೆ ಇದೆಯಲ್ಲ ಎಲ್ರಿಗೂ ಸಿಲ್ಸಲ್ಲ. ದೇವರು ಕೆಲವರು ಮಾತ್ರ ಆರಿಸ್ಕೊತಾನೆ ಅನ್ನೋದು ಪರಿಸ್ಥಿತಿ ನಿಜ. ಯಾವುದೇ ಆಧುನಿಕ ತಂತ್ರಜ್ಞಾನ ಇಲ್ಲದೇ ಇರುವಂತಹ ಕಾಲದಲ್ಲಿ ನಮ್ಮ ಅನೇಕ ಹಿರಿಯ ಕವಿಗಳು ಬರೆದಿರುವಂತಹ ಕೆಲವು ಹಾಡುಗಳನ್ನ ನಾವು ಇವತ್ತು ತಗೊಂಡಿದ್ದೀವಿ. ಯಾವುದೇ ಲೈಟ್ ಆಗಲಿ, ಹೊಸ ಥರ ಬೆಳಕುಗಳಾಗಲಿ ಇಲ್ಲದೇ ಇದ್ದಂತಹ ಕಾಲದಲ್ಲಿ ಕುವೆಂಪು ಅವರು ಈ ಹಾಡನ್ನ ಬರೆದರು. ಅವಾಗಿಂದ ಚಂದ್ರನೇ ದೊಡ್ಡ ಆಕರ್ಷಣೆ. ಊಟ ಮಾಡಲ್ಲ ಅಂತ ರಚ್ಚೆ ಹಿಡಿಯುವ ಮಗುಗೆ ಚಂದ್ರನ ತೋರಿಸಿ ತಾಯಿ ಊಟ ಮಾಡಿಸ್ತಾ ಇದ್ರು. ಹಾಗೆ ಸ್ವಲ್ಪ ದೊಡ್ಡ ಮಗು ಆದ ತಕ್ಷಣ ಆ ಚಂದ್ರ ಹೇಗೆ ಹೋಗ್ತಾನೆ ನೋಡುವಂತ ಇದ್ರು. ವೈಜ್ಞಾನಿಕವಾಗಿ ಒಂದ್ಸಲಿ ನಾವು ಯೋಚನೆ ಮಾಡಿದ್ರೆ ನಮ್ಮ ತಾಯಿಯಂದ್ರು ಯಾವ್ದಾವ್ದನ್ನ ತೋರಿಸಿ ಮಕ್ಕಳಿಗೆ ಊಟ ಮಾಡೋದಕ್ಕಾಗ್ಲಿ, ಹಠ ಹಿಡಿದು ಸಮಾಧಾನ ಮಾಡೋದಕ್ಕಾಗ್ಲಿ ಮಾಡ್ತಾ ಇದ್ರು. ಆವಾಗ ಸಮಾಧಾನಕ್ಕೋಸ್ಕರ ಮಾಡ್ತಾ ಇದ್ದ ಕೆಲವು ಕೆಲಸ ಮುಂದಿನ ಅವರ ಜೀವನದಲ್ಲಿ ಆಸಕ್ತಿ ಬೆಳೆಯೋದಕ್ಕೆ ಹೇಗೆ ಉಪಯೋಗ ಆಗುತ್ತೆ ಅಂತ ಈ ಹಾಡಿನ ಮೂಲಕ ನಾವು ತಿಳ್ಕೋಬಹುದು. ದಿನ ದಿನ ಕರಗ್ತಾನೆ ಚಂದ್ರ, ಹಾಗೆ 2ನೇ ವಾರದಲ್ಲಿ ಮತ್ತೆ ಬೆಳೀತಾನೆ ಅದೇ ಚಂದ್ರ. ಗದ್ದಿಕೆರೆ ರಾಘಣ್ಣ ಅವರ ಸಂಯೋಜನೆ ಇರುವಂತಹ ಒಂದು ಅಪರೂಪದ ಗಣತ್ರಯರು ಅಂತ ನೆನೆಸ್ಕೊಂಡ್ರೆ ಪಂಜೆ ಮಂಗೇಶ್ವರರು, ಹೊಯ್ಸಳ ಹಾಗೂ ಜಿ.ಪಿ. ರಾಜರು. ಇಡೀ ಒಂದು ಪೀಳಿಗೆಗೆ, ಆ ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ದಾಟಿಸುವಂತಹ ಅನೇಕ ಅದ್ಭುತ ಗೀತೆಗಳನ್ನ ಕೊಂಡಂತವರು ನಮ್ಮ ಪಂಜೆ ಮಂಗೇಶ್ವರರು. ಮೊದಲ ಬಾರಿಗೆ ಕನ್ನಡದಲ್ಲಿ ಸಣ್ಣ ಕಥೆಗಳನ್ನು ರಚಿಸಿದಂತಹ ಕವಿ ಶಿಷ್ಯ ಅನ್ನುವ ಕಾವ್ಯನಾಮದಲ್ಲಿ ರಚಿಸಿದಂತಹ ಪಂಜೆ ಮಂಗೇಶ್ವರರ ಒಂದು ಅತ್ಯಂತ ಜನಪ್ರಿಯ ಗೀತೆಯನ್ನ ಈಗ ನಿಮಗಾಗಿ ಹಾಡ್ತಾ ಇದ್ದಾರೆ. ವಿಭಾ, ಪ್ರಗತಿ, ದರ್ಶಿನಿ, ಶ್ರೇಯ, ಶಾಶ್ವತಿ ಹಾಗೂ ಚೈತನ್ಯ. ನಾಗರ ಹಾವೆ ಹಾವಡು ಹೂವೆ. ಸಂಗೀತ ಮೈಸೂರು ಅನಂತ ಸ್ವಾಮಿಯವರು. ಎದುರುಗಡೆ ಹೇಳಕ್ಕಾದರೆ ಪರೋಕ್ಷವಾಗಿ ಕವನಗಳ ಮೂಲಕ ಆಂಗ್ಲರಿಗೋಸ್ಕರ ಕೆಲವು ಪದ್ಯಗಳನ್ನು ರಚಿಸ್ತಾ ಇದ್ರು. ಬ್ರಿಟಿಷರಿಗಾಗಿ ಬರೆದಂತಹ ಒಂದು ಪದ್ಯ ಅರ್ಥವನ್ನ ನೀವೇ ಹುಡುಕಿ ನಾಗರ ಹಾವು ಇಲ್ಲಿ ಯಾರು, ಬಿಲ ಯಾರು, ಹೊಡೆಯೋಕೆ ಬಂದವರು ಯಾರು ಅಂತ ಒಂದ್ಸತಿ ಯೋಚನೆ ಮಾಡಿ. ಭಾರತೀಯರ ಪಾತ್ರ ಏನು ಅಂತ ಈ ಹಾಡಿನಲ್ಲಿ ನೀವು ಯೋಚನೆ ಮಾಡ್ಬೋದು. ಪಿತಾಮಹ ಅಂತ ಅನ್ನಿಸ್ಕೊಂಡರು ನಮ್ಮ ಕನ್ನಡಕ್ಕೊಬ್ಬನೇ ಡಿ.ಪಿ. ಕೈಲಾಸಂ ಅವರು.
ನಮ್ಮ ಆಧುನಿಕ ಕನ್ನಡ ರಂಗಭೂಮಿಗೆ ಒಂದು ಹೊಸ ತಿರುವನ್ನು ಕೊಟ್ಟು ಕನ್ನಡ ರಂಗಭೂಮಿಯ ಹರಿಕಾರರು ಅಂತ ಅನ್ನಿಸ್ಕೊಂಡಿದ್ದು ಕೂಡ ಡಿ.ಪಿ. ಕೈಲಾಸಮ್ಮವರು. ಅವರ ಅನೇಕ ಗೀತೆಗಳು ಇವತ್ತಿಗೂ ಕೂಡ ಜನಮಾನಸದಲ್ಲಿ ನಲಿದಾಡ್ತಾ ಇರುತ್ತೆ. ಕೋಡಿಕೆ ರಂಗ ಇರಬಹುದು, ಕಾಶಿಗೋದ ನಂಭವ ಇರಬಹುದು, ಅವರ ಡೊಳ್ಳುಗಟ್ಟಿ ನಾಟಕಗಳಿರಬಹುದು, ಹೀಗೆ ಪ್ರತಿಯೊಂದು ಕೂಡ ನಮ್ಮ ಕನ್ನಡದ ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ. ಸಾಮಾನ್ಯವಾಗಿ ನಾವೆಲ್ಲ ಕಾಶಿಗೆ ಏನಕ್ಕೆ ಹೋಗ್ತೀವಿ? ವಿಶ್ವೇಶ್ವರನ ದರ್ಶನ ಮಾಡ್ತೀವಿ, ಗಂಗೆ ತಗೊಂಡ್ಬರ್ತೀವಿ. ಇಲ್ಲಿ ನಮ್ಮ ಭಾವ ಇವತ್ತು ಕಾಶಿಗೆ ಹೇಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಕ್ಕಳು ಹಾಡ್ತಾ ಇದ್ದಾರೆ. ನಮ್ಮ ಭಾವ ಸೊಳ್ಳೆ ಪರ್ದೆ ಕಟ್ಕೊಂಡು ಕಾಶಿಗೆ ಹೋಗ್ತಾ ಇದ್ದಾರೆ, ಅದು ದೋಣಿನಲ್ಲಿ. ಆ ದೋಣಿ ಗಾಳಿಗೆ ಸಿಕ್ಕಿ ಒಡೆದು ಹೋಗಿ ಅವರ ಮುಖಾಮೂರ್ತಿ ಎಲ್ಲ ಕಿತ್ಕೊಂಡು ಹೋಗಿ ಸೊಳ್ಳೆ ಪರ್ದೆ ಪೆಟ್ಟಾಗಿ ಮೀಸೆ ಮಾತ್ರ ಉಳಿಯುತ್ತೆ, ಅವ್ರಿಗೆ ಗಂಗೆ ತರೋಕ್ಕಾಗಲ್ಲ ಅಂತ ಇವತ್ತು ಹಾಡ್ತಾ ಇದ್ದಾರೆ ನಮ್ಮ ಮಕ್ಕಳು. ಪ್ರಜ್ವಲ್ ಮತ್ತು ತಂಡ ಹೆಚ್ಚಿನ ಕವಿಗಳಾದಂತಹ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು. ಅವರು ಕವಿ ಅಷ್ಟೇ ಅಲ್ಲ, ನಮ್ಮ ಚಿಕ್ಕಮಗಳೂರಿಗೆ ತುಂಬಾ ಹತ್ತಿರವಾದಂತಹ ಒಂದು ಆಪ್ತ ನೆಂಟಸ್ಥನ ಇರುವಂತಹ ಒಬ್ಬ ಭಾವಜೀವಿ, ಸಹೃದಯಿ ಕವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಬಿಡುವಿಲ್ಲದ ಬರವಣಿಗೆ ಜೊತೆಗೆ ಈಗ ಚಲನಚಿತ್ರಗಳ ನಿರ್ದೇಶನ, ಅದರಲ್ಲಿ ಪಾತ್ರ, ರಂಗಭೂಮಿಯೊಡನೆ ನಿರಂತರ ಸಂಪರ್ಕ, ಹಾಗೂ ನಿಮ್ಗೆ ಗೊತ್ತಿರ್ಬೋದು ಚಿನ್ನಾರಿ ಮುತ್ತ ಗೀತೆಗಳಿಗೆ ಅವರದೇ ರಚನೆ, ಕೊಟ್ರೇಶಿಯ ಕನಸು, ಕ್ರೌರ್ಯ, ಮತದಾನ ಮುಂತಾದ ಚಲನಚಿತ್ರಗಳಿಗೆ ಅವರೇ ಸಾಹಿತ್ಯ ರಚನೆ ಮಾಡಿದ್ದಾರೆ. ಜೊತೆಗೆ ಅನೇಕ ದೂರದರ್ಶನ ಸೀರಿಯಲ್ಗಳಿಗೆ ಸಂಭಾಷಣೆ ಸಂಗೀತವನ್ನು ನೀಡಿದ್ದಾರೆ. ತುಂಬಾ ಜನಪ್ರಿಯವಾದ ಗೀತೆ ನಿಮಗೆಲ್ಲ ಗೊತ್ತಿರೋದು ಮುಕ್ತ ಗೀತೆಯನ್ನು ರಚಿಸಿದವರು ಕೂಡ ನಮ್ಮ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು. ಅವರ ರಚನೆಯ ಗೀತೆಯನ್ನ ಈಗ ನಾದ ಚೈತನ್ಯದ ಮಕ್ಕಳು ನಿಮಗಾಗಿ ಹಾಡ್ತಾ ಇದ್ದಾರೆ. ಇದರ ಸಂಗೀತ ಸಂಯೋಜನೆ ನಾದ ಚೈತನ್ಯದ ರೂವಾರಿ ಶ್ರೀಮತಿ ರೇಖಾ ಪ್ರೇಮ್ ಕುಮಾರ್ ಅವರದೇ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಹೀಗಾಗಿ ಯಾರು ಏನೋ ಗೊತ್ತಿಲ್ಲ, ನೋಡೇ ಕಣಿವೆ. ದೂರದರ್ಶನದಲ್ಲಿ ಅನೇಕ ಹಾಡುಗಳು ಬರ್ತಾ ಇತ್ತು. ದೂರದರ್ಶನ ಅಂದ್ರೆ ಬರೀ ಟಿವಿ ಅಲ್ಲ, ಇಲ್ಲಿ ಯಾರ್ಯಾರು ಹಿಂದೆ ಗೀತ ಮಾಧುರಿ ನೋಡಿದ್ದೀರಾ ಅವರಿಗೆ ಜ್ಞಾಪಕ ಇರುತ್ತೆ. ಅನೇಕ ಹೊಸ ಗೀತೆಗಳನ್ನ, ಕವಿ ಗೀತೆಗಳನ್ನ ಗೀತ ಮಾಧುರಿಯಾಗಿ ಅದನ್ನ ಆನಿಮೇಷನ್ ರೂಪದಲ್ಲಿ ದೂರದರ್ಶನ ತಂದಿತ್ತು. ಇವಾಗಿನ ಆನಿಮೇಷನ್ ಅಲ್ಲ, ಅದು ಅವಾಗಿನ ಆನಿಮೇಷನ್. ನಿಮಗೆ ಜ್ಞಾಪಕ ಇದ್ರೆ ಅದರಲ್ಲಿ ಪ್ರಿಯಾ ಛಾಯಾ ಅವರು ಅನೇಕ ಹಾಡುಗಳನ್ನ ನಮಗಾಗಿ ಹಾಡಿದ್ರು. ಮಕ್ಕಳ ಹಾಡುಗಳು, ಕಥಾ ಕವನಗಳು ಚಿತ್ರೀಕರಣಗೊಂಡು ನಮಗಾಗಿ ಮಕ್ಕಳಿಗೋಸ್ಕರ ತೋರಿಸೋದಕ್ಕೆ ಅನೇಕ ಹಾಡುಗಳನ್ನ ಮಾಡಿದ್ರು. ಅದರಲ್ಲಿ ಒಂದು ಮುಖ್ಯವಾದ ಹಾಡನ್ನ ಇವತ್ತು ಹಾಡ್ತಾ ಇದ್ದಾರೆ ನಮ್ಮ ಮಕ್ಕಳು. ಸುನಿಧಿ ಹಾಗೂ ದರ್ಶಿನಿ ಇಬ್ಬರು ಹಾಡ್ತಾ ಇದ್ದಾರೆ. ಹಾವು ಅಂದ್ರೆ ಮರಿಗುಬ್ಬಿಗೆ ಭಾರಿ ದಿಕ್ಕಿದ್ದೇನೆ, ಅದನ್ನ ತನ್ಮಯಿ ಆಗಿ ಅವಳ ಭಾಷಣದಲ್ಲಿ ಉಲ್ಲೇಖಿಸಿದ್ದು. ಗುಬ್ಬಿ ಮರಿ ಹಾಗೂ ಹಾವಿನ ನಡುವೆ ಇರುವಂತಹ ಒಂದು ಹೆದರಿಕೆ ಇದೆಯಲ್ಲ, ಅದನ್ನ ತಾಯಿ ಗುಬ್ಬಿ ಮರಿ ಗುಬ್ಬಿಗೆ ಎಷ್ಟು ಚೆನ್ನಾಗಿ ವಿವರಿಸುತ್ತೆ. ಮಕ್ಕಳು ಗಲಾಟೆ ಮಾಡಿದರೆ ಈ ಹಾಡನ್ನ ಕೇಳಿ ಅದೊಂದು ಸಣ್ಣ ಕಥೆ ಬರುತ್ತೆ. ಹಾವಿನಿಂದ ಗುಬ್ಬಿ ತನ್ನ ಮೊಟ್ಟೆಗಳನ್ನ ಹೇಗೆ ರಕ್ಷಣೆ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಈ ಹಾಡಲ್ಲಿ ಹೇಳಿದ್ದಾರೆ. ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ, ಸಿ ಅಶ್ವಥ್ ಅವರ ಅದ್ಭುತ ಸಂಗೀತ ಈ ಹಾಡಿಗಿದೆ. ಈಗ ನಿಮ್ಮ ಮುಂದೆ ದರ್ಶಿನಿ ಹಾಗೂ ಸುದೀಪ್. ಎಲ್ಲ ಜನರು ಡಯಟ್ ಕಾನ್ಶಿಯಸ್ ಅಲ್ವಾ? ಅದು ಕೀಟೋ ಡಯಟ್ ಇರ್ಬೋದು, ಫ್ರೂಟ್ ಡಯಟ್ ಇರ್ಬೋದು, ಅಥವಾ ಜ್ಯೂಸ್ ಡಯಟ್ ಇರ್ಬೋದು. ಎಲ್ಲ ಡಯಟ್ಗಳನ್ನು ಈಗ ಮಾಡೋದು ಜಾಸ್ತಿ. ಆದರೆ ನಮ್ಮಲ್ಲಿ ಹಿಂದಿನಿಂದನೇ ಒಂದು ಆಚಾರ ಇದೆ, ಏಕಾದಶಿ ಮಾಡಿ. 15 ದಿನಕ್ಕೊಮ್ಮೆ ಏಕಾದಶಿ ಬರುತ್ತೆ, ಅದನ್ನ ಮಾಡಿದ್ರೆ ಅದು ಡಯಟ್ಗೆ ಈಕ್ವಲ್ ಆಗುತ್ತೆ. ಇಲ್ಲಿ ಇವತ್ತು ನಮ್ಮ ಸುಬ್ಬಮ್ಮನವರು ಒಂದು ವಿಶೇಷವಾದ ಏಕಾದಶಿಯನ್ನು ಮಾಡ್ತಾ ಇದ್ದಾರೆ. ಏಕಾದಶಿ ದಿನ ಏನೇನು ತಿನ್ಬೋದು? ಅಲ್ಲಿ ಹಂಚು ತಿನ್ನೋದು ಮತ್ತೊಂದು ಸಂಭ್ರಮ. ನಿಮ್ಮಲ್ಲೇನು ನಮ್ಮಲ್ಲೇನು, ಬಸ್ಸಲ್ಲಿ ಅಥವಾ ಆಟೋದಲ್ಲೇ ಡಿಸೈಡ್ ಆಗ್ತಿರುತ್ತೆ, ನನಗೆಷ್ಟು ಶೇರ್ ಕೊಡ್ತೀಯಾ, ನೀನೇನು ತಂದಿದೀಯಾ, ಇವತ್ತು ನಾವೇನು ತಿನ್ಬೇಕು ಸ್ಕೂಲ್ನಲ್ಲಿ ಅಂತ. ಸಾಮಾನ್ಯವಾಗಿ ಮಕ್ಕಳಿಗೆ ಈ ಲಂಚ್ ಬಾಕ್ಸ್ ಅನ್ನೋದು ಒಂದು ವಿಶೇಷವಾಗಿ ಅವರೇ ಆಯ್ಕೆ ಮಾಡ್ಕೊಳ್ಳುವಂತಹ ಒಂದು ವಿಷಯ ಇರುತ್ತೆ. ಅಮ್ಮ ಮುಂಚೆನೆ ಹೇಳಿರ್ತಾರೆ, ಏನ್ ಮಾಡ್ಕೊಡ್ತೀನಿ ನಿನಗೆ, ನೀನು ಏನು ಮಾಡಬೇಕು. ಅದಕ್ಕೆ ಡಿಮಾಂಡ್ ಕೂಡ ಮಕ್ಕಳು ಇಟ್ಟಿರ್ತಾರೆ, ನನಗೆ ಏನು ಮಾಡ್ಕೊಡ್ತೀಯಾ, ನಾನು ಎಷ್ಟು ಮಾರ್ಕ್ಸ್ ತೆಗೆದ್ರೆ ನನಗೆ ಲಂಚ್ ಬಾಕ್ಸಿಗೆ ಸ್ಪೆಷಲ್ ಏನಾದ್ರು ಮಾಡ್ಕೊಡ್ತೀಯಾ ಅಂತ. ಶಾಲೆಗೆ ಮೊದಲು ಮನೆಯಲ್ಲಿ ತಿಂಡಿಗೆ ಏನಿತ್ತು ಈಗ ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ. ಬಿ.ಆರ್. ಲಕ್ಷ್ಮಣರಾವ್ ಅವರ ರಚನೆ, ಸಿ ಅಶ್ವಥ್ ಅವರ ಸಂಗೀತ. ಅವನಿ, ವೈಷ್ಣವಿ, ಯಶಿಕಾ, ಶ್ರೀನಿತ್ಯ ಹಾಗೂ ಮಾನ್ಯತಾ. ಅವ್ರ ಮನೆ ಪಾಪ ಬರೀ ಉಪ್ಪಿಟ್ಟು ಮೊಸರನ್ನ ಕೊಡ್ತಾ ಇದ್ದಾರೆ. ಅವರಮ್ಮ ಬೇರೆ ತಿಂಡಿ ಏನಾದ್ರು ಮಾಡ್ಕೊಡ್ರಪ್ಪ ಪಾಪ. ಈಗ ತಿಂಡಿ ಹೆಸರೆಲ್ಲ ಕೇಳಿದ್ರೆ ಈಗ ಉಪವಾಸ ಮಾಡೋದು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಆಚೆ ಮನೆ ಸುಬ್ಬಮ್ಮನವರು ಉಪವಾಸ ದಿನ ಏನೇನು ತಿಂತಾರೆ
ಕೋಡ್ಬಳೆ, ಗಂಟೆಗೆರಡು ಕಿತ್ತಳೆಹಣ್ಣು, ಮಧ್ಯಾಹ್ನ ಎಲ್ಲ ರವೆ ಉಂಡೆಗಳು ತಿಂತಾ ಇದ್ದಾರೆ. ಅದಕ್ಕೆ ಏಕಾದಶಿ ಉಪವಾಸದ ಸ್ಪೆಷಲ್ ಗೀತೆ ಈಗ ನಿಮಗಾಗಿ ರಾಜಾರಾಮ್ ಅವರು ರಚಿಸಿರುವಂತಹ ಈ ಅಪರೂಪದ ಗೀತೆಗೆ ಮೈಸೂರು ಅನಂತಸ್ವಾಮಿಯವರ ಸೊಗಸಾದ ಸಂಗೀತ ಸಂಯೋಜನೆಯಲ್ಲಿ ಈಗ ನಿಮಗಾಗಿ ಆಚೆ ಮನೆ ಸುಬ್ಬಮ್ಮನವ್ರದ್ದು ಏಕಾದಶಿ ಉಪವಾಸ. ಸುಬ್ಬಮ್ಮನವ್ರನ್ನ ಕಳಿಸಿ ಈಗ ದೊಡ್ಡಣ್ಣವರು ಹಾಗೂ ಪೈಗಳನ್ನ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಜಕ್ಕಣಕ ಜಕ್ಕಣಕ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಒಂದು ಜನಪ್ರಿಯ ಗೀತೆಯನ್ನ ಈಗ ರಾಗರಂಜನಿ ಸಂಗೀತ ಶಾಲೆಯ ಎಲ್ಲ ಮಕ್ಕಳು ಹಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಪ್ರಾಸ, ಒಂದ್ ಸ್ವಲ್ಪ ತಮಾಷೆ, ಅಲ್ಲೊಂದು ಹಾಸ್ಯ ಪ್ರಸಂಗ, ಕಥೆ ಕಟ್ಟೋ ರೀತಿನಲ್ಲಿ ಯಶಸ್ವಿಯವರು ಎತ್ತಿದ ಕೈ. ಅವ್ರಿಗೆ ಅವರೇ ಸಾಟಿ. ದೊಡ್ಡಣ್ಣವರು ಹಾಗೂ ಪೈ ಮಾಮ ಇಬ್ರು ಹೊರಟಾಗ ಏನಾಯ್ತು ಅಂತ ಈಗ ನಮ್ಮ ಮಕ್ಕಳು ಹಾಡ್ತಾರೆ. ಜಟ್ಟಿ ಮೀಸೆ ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತ ಒಂದಿದೆ ಗಾದೆ, ಆದ್ರೆ ಇಲ್ಲಿ ಪೈಗಳು ಬಿದ್ರೆ ಪೈಸಾ ಕೂಡ ಹೋಗಿಲ್ಲ ಅಂತ ಈಗ ಮಕ್ಕಳು ಹಾಡ್ತಾ ಇದ್ದಾರೆ. ಈ ಮಕ್ಕಳನ್ನೆಲ್ಲ ಜಕ್ಕಣಕ್ಕ ಹಾಡಿಗೆ ರೆಡಿ ಮಾಡಿದ್ದು ರಾಗರಂಜನಿ ಸಂಗೀತ ಶಾಲೆಯ ಪ್ರಣಮ್ಯ ಕಶ್ಯಪ್. ಈಗ ಕಂಡ್ರೆ ಬಹಳ ಇಷ್ಟ, ಅದರಲ್ಲೂ ಭಾರಿ ಹೆಮ್ಮೆ. ಈ LKG UKGಗೆ ಸೇರಿದಾಗ ಮಕ್ಕಳಿಗೆ ಅಮ್ಮ ಆದ ತಕ್ಷಣ ತುಂಬಾ ಆಗ್ತಾ ಅನ್ಸೋದು. ಸ್ಕೂಲಿಗೆ ಹೋದ ತಕ್ಷಣ ಅವ್ರ ಕ್ಲಾಸ್ ಟೀಚರು, ಅವ್ರ ಮಿಸ್. ಆಗ್ತಾನೆ ಮನೆ ಬಿಟ್ಟು ಸ್ಕೂಲಿಗೆ ಸೇರಿರ್ತಾರೆ. ಅಲ್ಲಿ ಮಿಸ್ ಜೊತೆ ಒಂದು ಹೊಸ ಬಾಂಧವ್ಯ ಶುರುವಾಗಿರುತ್ತೆ. ಮನೆಗೆ ಬಂದ್ಮೇಲೆ ಸ್ಕೂಲಿಂದ ಮಿಸ್ನ ಹೊಗಳಿದ್ದೇ ಹೋಗಿದ್ದು. ನಮ್ಮ ಮಿಸ್ ಅದು ಹೇಳಿದ್ರು, ನಮ್ಮ ಮಿಸ್ ಇದು ಹೇಳಿಕೊಟ್ರು, ನಮ್ಮ ಮಿಸ್ ಅಂದ್ರೆ ನನಗೆ ಬಹಳ ಇಷ್ಟ ಅಂತ. ನಿಮಗೆ ಗೊತ್ತಾಗಿರ್ಬೋದಲ್ಲ ಮಕ್ಕಳು ಯಾವ ಹಾಡು ಹೇಳ್ತಾ ಇದ್ದಾರೆ ಅಂತ. ನಮ್ಮ ಹೆಮ್ಮೆಯ ಕವಿ ಡಾಕ್ಟರ್ H.S. ಲಕ್ಷ್ಮೀನಾರಾಯಣ ಭಟ್ಟರು ರಚಿಸಿರುವಂತಹ ಬಹಳ ಒಳ್ಳೆಯವರು ನಮ್ಮ ಮಿಸ್ ಈಗ ಸಮೂಹ ಗಾಯನದಲ್ಲಿ ಹಾಡ್ತಾ ಇದ್ದಾರೆ. ಪ್ರಣಮ್ಯ ಕಶ್ಯಪ್ ಅವರು ಇವ್ರನ್ನ ಹಾಡಿಗಾಗಿ ತಯಾರಿ ಮಾಡಿದ್ದಾರೆ. ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು A.R. ಅಚ್ಯುತ ಅವರು. ಈಗ ನಿಮಗಾಗಿ ಎಲ್ಲ ಮಕ್ಕಳಿಂದ ಬಹಳ ಒಳ್ಳೆಯವರು ನಮ್ಮ ಮಿಸ್ಸು ಏನ್ ಹೇಳಿದ್ರು SS ಹಾಗೂ ಸಂಗೀತ ಈ ಸಮನ್ವಯವನ್ನು ಮಾಡಿಸಿದ್ದು ನಮ್ಮ MS ಸುಧೀರ್ ಅವರು. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಅಂತ ನಾವು ಧನ್ಯವಾದವನ್ನು ಅರ್ಪಿಸಿ ಸಮಯದಲ್ಲಿ ಇಷ್ಟು ಮಕ್ಕಳಿಗೆ ಇಷ್ಟು ಇಡೀ ಜವಾಬ್ದಾರಿಯನ್ನ MS ಸುಧೀರ್ ಅವರು ತಗೊಂಡಿದ್ರು. ನಮ್ಮ ಸಂಸ್ಥೆಯ ಪರವಾಗಿ, ಎಲ್ಲ ಸಂಗೀತ ಶಾಲೆಯ ಶಿಕ್ಷಕರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸೋಣ MS ಸುಧೀರ್ ಅವರು. ಹಾಗೂ ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ವಾದ್ಯ ಸಹಕಾರ ನೀಡ್ತಾ ಇದ್ದಾರೆ ಕೀಬೋರ್ಡ್ ಅಲ್ಲಿ ನಾಗಭೂಷಣ್ ಅವರು. ಅವ್ರಿಗೂ ಕೂಡ ಅಧಿಕಾರಿಗಳಿಗೆ, ದೀಪು ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಅವರೇ ಮುಖ್ಯವಾದ ಕಾರಣ. ಲೈಟ್ ಮತ್ತು ಸೌಂಡ್ಸ್ನ ದೀಪು ಅವರಿಗೆ ನಮ್ಮ ಸಂಗೀತ ವಿಭಾಗದ ಪರವಾಗಿ ಪೂರ್ವದ ಧನ್ಯವಾದಗಳು. ಸಹಕರಿಸಿದ ಎಲ್ಲ ಪೋಷಕರಿಗೂ ಧನ್ಯವಾದಗಳು. ಜೊತೆಗೆ ಶುಭರಾತ್ರಿ.